Yes. Namaste. Happy morning, all of you. Excellent morning. Welcome. Namaste. Good morning. Excellent Good morning. morning, sir. Good Morning, sir. morning, sir. ಶುಭೋದಯ ಗುರುಗಳೇ, ಶುಭೋದಯ. Happy morning, ಗುರುಗಳೇ. Happy morning. Happy morning, Excellent morning, sir. Good morning, Guruji. Good morning, Excellent morning, Happy Guruji. morning, Guruji. Happy Shubhodaya. Once again, ಎಲ್ಲರಿಗೂ happy morning, excellent morning. Welcome for this wonderful, amazing ಸಹಜ ಧ್ಯಾನ 5 days ನ ಒಂದು ಮೆಡಿಟೇಷನ್ ಚಾಲೆಂಜ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಒಂದು ಏನಪ್ಪ ಡಿಸಿಷನ್ ತಗೋಬೇಕಂದ್ರೆ 5 ದಿನ ಬೆಳಗ್ಗೆ ಆನ್ ಟೈಮಲ್ಲಿ ಜಾಯಿನ್ ಆಗ್ತೀನಿ ಆ್ಯಂಡ್ ಪೂರ್ತಿ ಕ್ಲಾಸ್ನ ಅಟೆಂಡ್ ಮಾಡ್ತೀನಿ. ಸೊ ದ್ಯಾಟ್ಸ್ ದ ಚಾಲೆಂಜ್. ಓಕೆ, ಆ್ಯಂಡ್ ಈ 5 ದಿನ ಕ್ಲಾಸಲ್ಲಿ ನಾವು ಸಾಕಷ್ಟು ಬೆಳಗ್ಗೆ ಬೇಗ ಎದ್ದು ಏನೇನೆಲ್ಲ ಮಾಡಬೇಕು, ವಿಲ್ ಲರ್ನ್ ಅಬೌಟ್ 3 ಥಿಂಗ್ಸ್. ಮುಖ್ಯವಾಗಿ 3 ವಿಚಾರಗಳ ಬಗ್ಗೆ ಕಲಿಯೋಣ. ಒಂದು, ಧ್ಯಾನದ ಬಗ್ಗೆ ಕಲಿಯೋಣ, ಮತ್ತೆ ಚಾಂಟಿಂಗ್ ಬಗ್ಗೆ ಕಲಿಯೋಣ, ಓಕೆ, ಮತ್ತೆ ಬ್ರೀದಿಂಗ್ ಬಗ್ಗೆ ಕಲಿಯೋಣ, ಉಸಿರಾಟದ ಬಗ್ಗೆ ಕಲಿಯೋಣ. ಸೊ ಈ 3 ಆಸ್ಪೆಕ್ಟ್ನ ಬಗ್ಗೆ ಸಾಕಷ್ಟು ಕಲಿಯೋಣ ಈ 5 days ಅಲ್ಲಿ. ಓಕೆ, ಸೊ ಇವತ್ತು ನೋಡಿ, ಫಸ್ಟ್ ಡೇ 190 ಪೀಪಲ್ ಜಾಯಿನ್ ಆಗಿದ್ದಾರೆ ಜೋಶಲ್ಲಿ. ಬಟ್ ಇದೇ ಜೋಶು 5 ದಿನ ಇರಬೇಕು. ಲಾಸ್ಟ್ ಡೇ ಕೂಡ ಇದೇ ಅಟೆಂಡೆನ್ಸ್ ಇದ್ದಾಗ ದೆನ್ ಐ ರಿಯಲಿ ಫೀಲ್ ಯು ಆರ್ ಗ್ರೇಟ್. ಐ ರಿಯಲಿ ಅಪ್ರಿಷಿಯೇಟ್ ಅವಾಗ. ಓಕೆ, ಸೊ ನೋಡೋಣ 5 ದಿನ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ತೀರಾ, ಅಟೆಂಡ್ ಮಾಡ್ತೀರಾ, ಪ್ರಾಕ್ಟೀಸ್ ಮಾಡ್ತೀರಾ ಅನ್ನೋದನ್ನ ಚೆಕ್ ಮಾಡೋಣ. ರೈಟ್, ಸೊ ಎಷ್ಟು ಜನ ಚಾಲೆಂಜ್ ತಗೊಳ್ತೀರಾ, 5 ದಿನ ಅಟೆಂಡ್ ಮಾಡ್ತೀರಾ? ಹೌ ಮೆನಿ ಆಫ್ ಯು ಆರ್ ರೆಡಿ? Ready, sir. Ready. Me, sir. I've been doing ಬಾತ್ರೂಮ್ ಈ ಕಡೆ ಇದು Yes. Very good. So let's start. ಹಾಗಿದ್ರೆ ಮೊದಲಿಗೆ ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ಧ್ಯಾನ. ಸಹಜ ಧ್ಯಾನ ಅಂದಾಗ ಏನು ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಅದಾದ್ಮೇಲೆ ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಸ್ವಲ್ಪ ಬ್ರೀದಿಂಗ್ ಬಗ್ಗೆನೂ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಆಮೇಲೆ ನೆಕ್ಸ್ಟ್ ನಾಳೆ ಎಲ್ಲ ನಾಡಿದ್ರಲ್ಲಿ ನಿಮಗೆ ಚಾಂಟಿಂಗ್ ಬಗ್ಗೆನೂ ಹೇಳ್ಕೊಡ್ತೀನಿ. ಮೋಸ್ಟ್ಲಿ ನಾಳೆನೇ ಆದ್ರೆ ನಾಳೆ ಹೇಳ್ಕೊಡ್ತೀನಿ, ಅದು ಕೂಡ ಪ್ರಾಕ್ಟೀಸ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಥಿಂಗ್, ವಾಟ್ ಈಸ್ ಸಹಜ ಧ್ಯಾನ? ನಾನು ಧ್ಯಾನದ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ಅದ್ರ ಬಗ್ಗೆನೇ ಹೋಲ್ ಸೆಷನ್ ತಗೊಳ್ಬೋದು. ಬಟ್ ಅಲ್ಲಿ ಟೆಲ್ ಯು ಕ್ವಿಕ್ ಆಗಿ ಹೇಳ್ತೀನಿ, ಶಾರ್ಟ್ ಆಗಿ, ಬಿಕಾಸ್ ನಾವು ಸಾಕಷ್ಟು ಪ್ರಾಕ್ಟೀಸ್ ಮಾಡ್ಬೇಕು ಇವಾಗ. ಒಬ್ಬ ಮನುಷ್ಯ ಚಿಕ್ಕವನಿದ್ದಾಗ, ಅಂದ್ರೆ ನಾವು ಹುಟ್ಟಿದಾಗ, ಓಕೆ, ಮಗು ಹುಟ್ಟಿದಾಗ ಏನಿರುತ್ತೆ, ಗಮನ ಏನಿರುತ್ತೆ? ಸಿಂಪಲ್, ಅದ್ರ ಪಾಡಗದು ಅದರದೇ ಆದಂತ ಒಂದು ಪ್ರಪಂಚದಲ್ಲಿ ಅಬ್ಸರ್ವ್ ಮಾಡೋಂಥದ್ದು. ಒಂದು ಮಗು ಹುಟ್ಟಿದಾಗ ಅದರಲ್ಲಿ ಆ ಮಗುಗೆ ಏನೂ ಗೊತ್ತಿರೋದಿಲ್ಲ, ಸ್ವಲ್ಪ ವಿಚಾರಗಳಷ್ಟೇ ಪ್ರೋಗ್ರಾಮಿಂಗ್ ಆಗಿರುತ್ತೆ ಹೊಟ್ಟೆನಲ್ಲಿದ್ದಾಗ. ಬಟ್ ಮಗು ಹುಟ್ಟಿದ ಮೇಲಿಂದ ಮೈಂಡ್ ಈಸ್ ಬ್ಲ್ಯಾಂಕ್. ಆಕ್ಚುಲಿ ಸಬ್ ಕಾನ್ಶಿಯಸ್ ಮೈಂಡ್ ಬ್ಲ್ಯಾಂಕ್ ಇರುತ್ತೆ. ಬಟ್ ಏನಾಗುತ್ತೆ, ಎಲ್ಲವನ್ನ ಗ್ರಾಸ್ಪ್ ಮಾಡ್ತಾ ಹೋಗುತ್ತೆ, ಎಲ್ಲವನ್ನ ಅಬ್ಸರ್ವ್ ಅಂದ್ರೆ ಎಲ್ಲವನ್ನ ಅಬ್ಸಾರ್ವ್ ಮಾಡ್ತಾ ಹೋಗುತ್ತೆ, ಎಲ್ಲವನ್ನ ಕಲಿತಾ ಹೋಗುತ್ತೆ. ಬಿಕಾಸ್ ಏನಾಗಿರುತ್ತೆ, ಅದು ಫೋಕಸ್ಡ್ ಆಗಿರುತ್ತೆ. ಏನೇ ಬಂದ್ರು ಎಲ್ಲವನ್ನ ರಿಸೀವ್ ಮಾಡ್ತಾ ಹೋಗುತ್ತೆ ಮಗು. ಸೊ ಅಂದ್ರೆ ಧ್ಯಾನ ಅಂದ್ರೆ ಇಟ್ ಈಸ್ ನಾಟ್ ದಟ್ ಕೂತ್ಕೊಂಡು ಕಣ್ ಮುಚ್ಕೊಂಡು ಇದು ನಿಜವಾದ ಧ್ಯಾನ ಅಂತಲ್ಲ. ಧ್ಯಾನ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಫೋಕಸ್ಡ್ ಆಗಿರೋದು, ಧ್ಯಾನಿಸುವಂಥದ್ದು. ಒಂದು ವಿಚಾರದ ಬಗ್ಗೆ ನಾವು ಗಮನವನ್ನ ಕೇಂದ್ರೀಕೃತ ಮಾಡುವಂಥದ್ದು, ದಟ್ ಈಸ್ ಕಾಲ್ಡ್ ಧ್ಯಾನ.
ನೀವು ಡೀಪ್ ಆಗಿ ಒಂದು ಕೆಲಸದಲ್ಲಿ ಮುಳುಗಿದ್ದೀರಾ ಅಂದ್ರೂ ಕೂಡ ಅದು ಒಂದು ಧ್ಯಾನನೇ. ನೀವು ಡೀಪ್ ಆಗಿ ಒಂದು ವಿಚಾರವನ್ನ ಕಲಿತಾ ಇದ್ದೀರಾ ಅಂದ್ರೆ ಅದು ಕೂಡ ಧ್ಯಾನನೇ. ಡೀಪ್ ಆಗಿ ಮಕ್ಕಳು ಆಟ ಆಡೋದ್ರಲ್ಲಿ ಮುಳುಗೋಗಿದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಧ್ಯಾನನೇ. ಅಂದ್ರೆ ಧ್ಯಾನ ಅಂದ್ರೆ ಒಂದರ ಮೇಲೆ ಧ್ಯಾನಿಸುವಂಥದ್ದು, ಒಂದು ವಿಚಾರದ ಬಗ್ಗೆ ಫೋಕಸ್ ಮಾಡುವಂಥದ್ದು. ದಟ್ ಈಸ್ ಆಕ್ಚುಲಿ ರಿಯಲಿ ಮೆಡಿಟೇಷನ್ ಅಂತ ಹೇಳಿದ್ರೆ, ಮೆಡಿಟೇಟ್, ರೈಟ್? ಸೊ ಕಣ್ ಮುಚ್ಕೊಂಡು ಧ್ಯಾನ ಮಾಡ್ತೀವಿ ಅಂತ ಹೇಳಿದ್ರೆ ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ದಟ್ ಫೋಕಸ್, ಒಂದು ವಿಚಾರದ ಬಗ್ಗೆ ಫೋಕಸ್ನ ತರ ಟ್ರೈ ಮಾಡ್ತಾ ಇದೀವಿ. ಯಾಕೆ ಅಂದ್ರೆ ಮಗು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಹೋದಂಗೆ ಆಸ್ ವಿ ಕೀಪ್ ಗ್ರೋಯಿಂಗ್, ನಮ್ಮ ಬ್ರೈನ್, ನಮ್ಮ ಮೈಂಡ್ ಎಷ್ಟು ಬೆಳೀತಾ ಹೋಗುತ್ತೆ ಅಂಡ್ ಥಾಟ್ಸ್ ಎಷ್ಟು ಬರಕ್ ಶುರು ಆಗುತ್ತೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಒಂದು ದಿನದಲ್ಲಿ 60,000 ಪ್ಲಸ್ ಅರೌಂಡ್ 60,000 ಆಲೋಚನೆಗಳು ಬಂದು ಹೋಗ್ತಾ ಇರುತ್ತೆ. ನಾವು ಥಿಂಕ್ ಮಾಡಿ, ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅಷ್ಟೊಂದು ಥಾಟ್ಸ್ ಬಂದು ಹೋಗ್ತಾ ಇರುತ್ತೆ ಅಂತ ಹೇಳಿದ್ರೆ ದೇರ್ ಇಸ್ ನೋ ಫೋಕಸ್. ಸೊ ಆ ಫೋಕಸ್ ನ ತರಬೇಕು. ಸೊ ದಟ್ ಈಸ್ ವೈ ಧ್ಯಾನ ಮಾಡೋಂಥದ್ದನ್ನ ಅಭ್ಯಾಸ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ ಅಥವಾ ಹೇಳ್ತಾರೆ. ಯಾರು? ದೊಡ್ಡವರು, ಋಷಿ ಮುನಿಗಳು ಅಥವಾ ಸಾಧು ಸಂತರು ಅವರೆಲ್ಲರೂ ಧ್ಯಾನ ಮಾಡಿ. ಯಾಕೆ? ನಮ್ಮ ಮೈಂಡ್ ನ ಫೋಕಸ್ ನ ಒಂದ್ ಕಡೆಗೆ ತಗೊಂಡ್ ಬನ್ನಿ ಅಂತ. ಬಟ್ ನಾವು ಆಕ್ಚುಲಿ ಮೊದಲು ಚಿಕ್ಕವರಿದ್ದಾಗ ಇದಿತ್ತು, ನಮ್ಮಲ್ಲಿತ್ತು. ನಾವು ಸಣ್ಣವರಿದ್ದಾಗ, ಮಕ್ಕಳಿದ್ದಾಗ, ಮಗು ಆಗಿದ್ದಾಗ ಆ ಧ್ಯಾನ ನಮ್ಮಲ್ಲಿ ಇತ್ತು, ಫೋಕಸ್ ಇತ್ತು, ಒಂದ್ರ ಮೇಲೆ ಗಮನ ಫುಲ್ ಡೀಪ್ ಆಗಿ ಮುಳುಗೋಗಿರೋಂಥದ್ದು. ಬಟ್ ಆಸ್ ವಿ ಕೀಪ್ ಗ್ರೋಯಿಂಗ್, ಬೆಳೀತಾ ಹೋದಂಗೆ ಸೊ ಮೈಂಡ್ ಅಲ್ಲಿ ಏನಾಯ್ತು, ಲಾಡ್ ಆಫ್ ಥಾಟ್ಸ್, ಸಾಕಷ್ಟು ಆಲೋಚನೆಗಳು ಬರಕ್ ಶುರು ಆಗುತ್ತೆ ಅಂಡ್ ಫೋಕಸ್ ಹೋಗ್ಬಿಡುತ್ತೆ. ಸೊ ಫೋಕಸ್ ವಾಪಸ್ ತರಕ್ಕೇನೆ ಮೆಡಿಟೇಟ್ ಮಾಡಿ, ಧ್ಯಾನ ಮಾಡಿ ಅಂತ ಹೇಳಂಥದ್ದು, ರೈಟ್? ಸೊ ಏನಾಗುತ್ತೆ ಧ್ಯಾನ ಮಾಡೋದ್ರಿಂದ? ಎಷ್ಟೊಂದು ಆಲೋಚನೆಗಳು ಬರ್ತಾ ಇರುತ್ತೆ. ಆ ಆಲೋಚನೆಗಳೆಲ್ಲ ಒಂದರ ಮೇಲೆ ಫೋಕಸ್ ತರಬೇಕು. ಸೊ ಅದಕ್ಕೆ ಹೇಳೋಂಥದ್ದು, ಧ್ಯಾನ ಮಾಡ್ಬೇಕಾದ್ರೆ ಫೋಕಸ್ ಆನ್ ಬ್ರೀದಿಂಗ್ ಆರ್ ಥರ್ಡ್ ಐ ಮೇಲೆ ಫೋಕಸ್ ಮಾಡಿ, ಅಥವಾ ಮ್ಯೂಸಿಕ್ ಮೇಲೆ ಫೋಕಸ್ ಮಾಡಿ, ಒಂದ್ರ ಮೇಲೆ ಫೋಕಸ್ ಮಾಡಿ. ಸೊ ಏನಾಗುತ್ತೆ, ಫ್ರಮ್ ಮೆನಿ ಥಾಟ್ಸ್ ಒನ್ ಥಾಟ್ಗೆ ಗಮನ ಬರುತ್ತೆ ಅಂಡ್ ಮಾಡ್ತಾ ಒನ್ ಟೈಮ್ ಮುಂದೆ ಒನ್ ಥಾಟ್ ಇಂದ 0 ಥಾಟ್, ಅಂದ್ರೆ ಥಾಟ್ ಲೆಸ್ನೆಸ್, ಆಲೋಚನೆ ರಹಿತ, ಶೂನ್ಯಾವಸ್ಥೆಗೆ ಹೋಗ್ಬೇಕು. ಸೊ ದಟ್ ಈಸ್ ದ ರಿಯಲ್ ಗೋಲ್. ಮೆಡಿಟೇಷನ್ ನ ಒಂದು ಉದ್ದೇಶ ಏನಾಗಿರುತ್ತೆ, ಶೂನ್ಯಾವಸ್ಥೆಗೆ ರೀಚ್ ಆಗಂಥದ್ದು, ಆಲೋಚನೆ ರಹಿತವಾಗಿರೋಂಥದ್ದು. ಆ ಲೆವೆಲ್ಗೆ ಹೋಗ್ಬೇಕಂದ್ರೆ ಸಖತ್ ಸಾಧನೆ ಬೇಕಾಗತ್ತೆ. ಎನಿವೆ, ಸೊ ಆ ಲೆವೆಲ್ ಹೋಗ್ಲಿಕ್ಕೆ ಸಖತ್ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಬಟ್ ಯು ಕ್ಯಾನ್ ಪ್ರಾಕ್ಟೀಸ್ ಫ್ರಮ್ ಮೆನಿ ಥಾಟ್ಸ್ ಇಂದ ಒನ್ ಥಾಟ್ಗೆ ತರಕ್ಕೆ ಫಸ್ಟ್ ಅಭ್ಯಾಸ ಮಾಡ್ತಾರಂತೆ. ಕ್ಲಿಯರ್? ಸೊ ಮೆಡಿಟೇಷನ್ ಮಾಡೋಂಥದ್ದು ಇಟ್ ಗಿವ್ಸ್ ಲಾಡ್ ಆಫ್, ನಿಮ್ಮ ಮೈಂಡಿಗೆ ಏನ್ ಕೊಡುತ್ತೆ, ಪವರ್ ಕೊಡುತ್ತೆ. ಅಂಡ್ ಮೆಡಿಟೇಷನ್ ಇಂದ ನಿಮ್ಮ ಮೈಂಡ್ ತುಂಬಾ ಪಾಸಿಟಿವ್ ಆಗುತ್ತೆ, ಆಲೋಚನೆಗಳು ಕಾಮ್ ಡೌನ್ ಆಗುತ್ತೆ, ಅಂಡ್ ಲಾಡ್ ಆಫ್ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಮೆಡಿಟೇಷನ್ ಇಂದ. ಅಂಡ್ ಮೆಡಿಟೇಷನ್ ಇಂದ ನಿಮ್ಗೆ ಆನ್ಸರ್ಸ್ ಸಿಗುತ್ತೆ, ನಿಮ್ಮ ಕ್ವಶನ್ಸ್ಗೆ ಯೂನಿವರ್ಸ್ ಇಂದ, ದೇವರಿಂದ ಆನ್ಸರ್ ಸಿಗುತ್ತೆ, ಐಡಿಯಾ ಸಿಗುತ್ತೆ, ಸೊಲ್ಯೂಷನ್ ಸಿಗುತ್ತೆ, ಕ್ರಿಯೇಟಿವಿಟಿ ಸಿಗುತ್ತೆ, ಮ್ಯಾನಿಫೆಸ್ಟೇಷನ್, ಅನ್ಕೊಂಡಿಂದ ಅಚೀವ್ ಮಾಡಕ್ ಶುರು ಮಾಡ್ತೀರಾ. ನಿಮ್ಮಲ್ಲೇ ಒಂದು ಅದ್ಭುತವಾದ ಶಕ್ತಿ ಸಿಗುತ್ತೆ. ಈ ಲಿಸ್ಟ್ ಗೋಸ್ ಆನ್. ಮೆಡಿಟೇಷನ್ ನ ಒಂದು ಪ್ರಯೋಜನಗಳು, ಉಪಯೋಗಗಳು ಲಿಸ್ಟ್ ಗೋಸ್ ಆನ್, ಹೋಗ್ತಾ ಇರುತ್ತೆ. ಅಷ್ಟೊಂದು ಬೆನಿಫಿಟ್ ಸಿಗುತ್ತೆ ಮೆಡಿಟೇಷನ್ ಮಾಡೋದ್ರಿಂದ. ಓಕೆ, ಬಟ್ ಮೆಡಿಟೇಷನ್ ಈಸಿ ಆಗ್ಬೇಕು, ನಿಮ್ಗೆ ಧ್ಯಾನ ಮಾಡೋದು ಈಸಿ ಆಗ್ಬೇಕಂತ ಹೇಳಿದ್ರೆ, ಸಾಕಷ್ಟು ಜನ ಸುಮ್ಮನೆ ಎದ್ದ ತಕ್ಷಣ ಮೆಡಿಟೇಷನ್ ಮಾಡ್ಬೇಕಂತ ಹೇಳಿ ಸುಮ್ಮನೆ ಕಣ್ಣು ಮುಚ್ಕೊಂಡು ಮೆಡಿಟೇಷನ್ ಮಾಡಕ್ ಶುರು ಮಾಡ್ತಾರೆ. ಬಟ್ ಆಕ್ಚುಲಿ ಮೆಡಿಟೇಷನ್ ತುಂಬಾ ಈಸಿಯಾಗಿ, ತುಂಬಾ ಎಫೆಕ್ಟಿವ್ ಆಗಿ ನೀವು ಯಾವಾಗಪ್ಪ ಮಾಡ್ಬೋದು ಅಂತ ಹೇಳಿದ್ರೆ ಬ್ರೀದಿಂಗ್ ಮಾಡಿದಾಗ. ಸೊ ಲೆಟ್ಸ್ ಕಮ್ ಟು ದ ಪಾರ್ಟ್ ಆಫ್ ಬ್ರೀದಿಂಗ್. ಉಸಿರಾಟದ ಬಗ್ಗೆ ಬರೋಣ. ಸರ್ ಉಸಿರಾಡ್ತಾ ಇದೀವಲ್ಲ ಸರ್? ನಾನು ಉಸಿರಾಡ್ತಾನೆ ಇದ್ದೀನಿ ಸರ್. ಓಕೆ, ಉಸಿರಾಟದ ಬಗ್ಗೆ ತಿಳ್ಕೊಳ್ಳೋಣ. ನಾವೆಲ್ಲ ಉಸಿರಾಡ್ತೀವಿ ನ್ಯಾಚುರಲ್ ಆಗಿ, ಎಫರ್ಟ್ ಹಾಕ್ದಿರಾನೆ ಆಟೋಮೆಟಿಕ್ ಆಗಿ ನಾವೆಲ್ಲ ಏನ್ ಮಾಡ್ತೀವಿ, ಉಸಿರಾಡ್ತಿರ್ತೀವಿ. ಓಕೆ, ಬಟ್ ಈ ಉಸಿರಾಟ
ಯಾವ ತರ ಅಭ್ಯಾಸ ಆಗೋಗಿರುತ್ತೆ. ಕಾನ್ಶಿಯಸ್ ಅಂದ್ರೆ ಗಮನ, ಫೋಕಸ್ ಉಸಿರಾಟದ ಬಗ್ಗೆ ಇರೋದಿಲ್ಲ ಅಲ್ವಾ. ಸೊ ಬೈ ಪ್ರಾಕ್ಟೀಸ್ ಏನಾಗೋಗಿರುತ್ತೆ, ನಾವೆಲ್ಲ ಒಂಥರ ಶಾಲೋ ಬ್ರೀದಿಂಗ್ ಮಾಡ್ತಾ ಇರ್ತೀವಿ. ಶಾಲೋ ಬ್ರೀದಿಂಗ್ ಅಂತ ಹೇಳಿದ್ರೆ ನಿಜವಾಗ್ಲೂ ಡೀಪ್ ಬ್ರೀದಿಂಗ್ ಮಾಡ್ತಾ ಇರೋದಿಲ್ಲ, ಸುಮ್ಮನೆ ಮೇಲ್ಮೇಲೆ ಉಸಿರಾಟ ಮಾಡ್ತಾ ಇರ್ತೀವಿ. ಸೊ ಮೇಲ್ಮೇಲೆ ಉಸಿರಾಟ ಮಾಡ್ತಾ ಇದ್ದಾಗ ಏನಾಗಿರುತ್ತೆ, ಸೊ ನಮ್ಮ ದೇಹಕ್ಕೆ ಕಡಿಮೆ ಗಾಳಿ ಹೋಗ್ತಾ ಇರುತ್ತೆ. ಕಡಿಮೆ ಗಾಳಿ ಹೋದಾಗ ಕಡಿಮೆ ಆಮ್ಲಜನಕ. ಸೊ ಕಡಿಮೆ ಆಮ್ಲಜನಕ ಅಂದಾಗ ಸೊ ನಮ್ಮ ದೇಹಕ್ಕೆ ಒಂದು ಸರ್ಕ್ಯುಲೇಷನ್ ಕೂಡ ಕಡಿಮೆ ಆಗ್ತಾ ಇರುತ್ತೆ, ಬ್ರೈನ್ಗೆ ಕೂಡ ಸರ್ಕ್ಯುಲೇಷನ್ ಕಡಿಮೆ ಆಗ್ತಾ ಇರುತ್ತೆ. ಸೊ ಪ್ರತಿದಿನ ಸ್ವಲ್ಪ ಉಸಿರಾಟದ ಅಭ್ಯಾಸಗಳನ್ನ ಮಾಡಿದಾಗ, ಓಕೆ, ಒಂದಷ್ಟು ಬ್ರೀದಿಂಗ್ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ ನಿಮಗೆ, ಸೊ ನಿಮ್ಮ ಶ್ವಾಸಕೋಶಕ್ಕೆ ಒಂದಷ್ಟು ಎಕ್ಸಸೈಸ್ ಆಗುತ್ತೆ. ಸೊ ಲಂಗ್ಸ್ ಕೆಪಾಸಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ನಮ್ಮ ಶ್ವಾಸಕೋಶದ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಬ್ರೀದಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಲಂಗ್ಸ್ ಎಕ್ಸ್ಪ್ಯಾಂಡ್ ಆದಾಗ ಜಾಸ್ತಿ ಗಾಳಿ ತಗೊಳ್ತೀರಾ, ಜಾಸ್ತಿ ಆಮ್ಲಜನಕ ಸಿಗುತ್ತೆ. ಸೊ ಜಾಸ್ತಿ ಬ್ಲಡ್ ಜೊತೆಗೆ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಬ್ರೈನ್ಗೆ ಆಮ್ಲಜನಕ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಸೊ ಬ್ಲಡ್ ಆಕ್ಟಿವ್ ಆಗುತ್ತೆ, ಬ್ಲಡ್ ಥಿನ್ ಆಗುತ್ತೆ ಅಂಡ್ ಮೈಂಡ್ ಆಕ್ಟಿವ್ ಆಗುತ್ತೆ. ಸೋ ಮೆನಿ ಬೆನಿಫಿಟ್ಸ್, ಎಷ್ಟೊಂದು ಬೆನಿಫಿಟ್ಸ್ ಇದೆ. ಸೊ ಬ್ರೀದಿಂಗ್ ಕೂಡ ಒಂದು ವೆರಿ ನೆಸೆಸರಿ. ಯಾಕೆ, ನಾವು ಬೈ ಪ್ರಾಕ್ಟೀಸ್ ಇಂದ ಶಾಲೋ ಬ್ರೀದಿಂಗ್ ಮಾಡ್ತಾ ಇರ್ತೀವಿ, ಅಭ್ಯಾಸ. ಸೊ ದಟ್ ಇಸ್ ವೈ ಕೆಲವು ಉಸಿರಾಟದ ಅಭ್ಯಾಸಗಳನ್ನ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕಲಿ ನಮ್ಮ ಲಂಗ್ಸ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಇದರ ಮಹತ್ವ ಯಾವಾಗ ಗೊತ್ತಾಯ್ತು ನಿಮಗೆ? ಕೋವಿಡ್ ಅಲ್ಲಿ ಗೊತ್ತಾಯ್ತು, ರೈಟ್? ಸಾಕಷ್ಟು ಜನಕ್ಕೆ ಉಸಿರಾಟದ್ದು ಅಥವಾ ಧ್ಯಾನದ್ದು ಇದರೆಲ್ಲ ಮಹತ್ವ, ಎಕ್ಸಸೈಸ್ ಇದರ ಮಹತ್ವ ಎಲ್ಲ ಯಾವಾಗ ಗೊತ್ತಾಯ್ತು? ಸೊ ಕೋವಿಡ್ ಬಂದಾಗ, ಲಾಕ್ಡೌನ್ ಅಲ್ಲಿ ಎಷ್ಟೋ ಜನ ಮೇಲಕ್ಕೆ ಹೋಗ್ಬಿಟ್ರಲ್ಲ, ಆವಾಗ ಇದ್ರ ಮಹತ್ವ ಗೊತ್ತಾಯ್ತು. ಓ, ಪ್ರಾಕ್ಟೀಸ್ ಮಾಡಬೇಕು, ಉಸಿರಾಟದ ಅಭ್ಯಾಸ ಮಾಡಬೇಕು, ಧ್ಯಾನ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು ಅಂತ ಹೇಳಿ. ಯಾಕೆ, ಯಾರಿಗೆ ಇಮ್ಯುನಿಟಿ ಸ್ಟ್ರಾಂಗ್ ಇತ್ತು ಅವರೆಲ್ಲ ಉಳ್ಕೊಂಡ್ರು, ಬಚಾವಾದ್ರು, ಕೋವಿಡ್ ಅನ್ನ ಗೆದ್ದು ಆಚೆ ಬಂದ್ರು. ಬಟ್ ಎಷ್ಟೋ ಜನ ಸ್ಟ್ರಾಂಗ್ ಇರ್ಲಿಲ್ಲ, ಇಮ್ಯುನಿಟಿ ಇರ್ಲಿಲ್ಲ, ಹೋಗ್ಬಿಟ್ರು. ಸೊ ದಟ್ ಈಸ್ ವೈ ವಿ ಹ್ಯಾವ್ ಟು ಪ್ರಾಕ್ಟೀಸ್. ಬೆಳಗ್ಗೆ ಬೇಗ ಎದ್ದೇಳೋದನ್ನ ಅಭ್ಯಾಸ ಮಾಡ್ಬೇಕು ಫಸ್ಟ್. ಎರಡನೇದು, ಬೆಳಗ್ಗೆ ಎದ್ದು ಒಂದಷ್ಟು ಕೆಲವು ಅಭ್ಯಾಸಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ರಿಚುವಲ್ಸ್ ನ ಪ್ರಾಕ್ಟೀಸ್ ಮಾಡಬೇಕು. ದಟ್ ವಿ ವಿಲ್ ಲರ್ನ್. ಹೋಗ್ತಾ ಹೋಗ್ತಾ ಈ 5 ದಿನಗಳಲ್ಲಿ ಏನೇನೆಲ್ಲ ಮಾಡ್ಬೋದು ಅಂತ ಹೇಳಿ ನಾವು ಕಲಿಯೋಣ. ಓಕೆ, ಸೊ ಬ್ರೀದಿಂಗ್ ಜೊತೆಗೆ ಮೆಡಿಟೇಷನ್, ಈ ಎರಡು ಒಂದಕ್ಕೊಂದು ಜೊತೆಗೆ ಹೋಗುತ್ತೆ. ಯಾವಾಗ ನೀವು ಬ್ರೀದಿಂಗ್ ನ ಅಭ್ಯಾಸ ಮಾಡಿ ಧ್ಯಾನ ಮಾಡ್ತೀರಾ, ಸೂಪರ್ ಆಗಿ ಮೆಡಿಟೇಷನ್ ಮಾಡ್ಬೋದು. ಹಾಗೆ ಬಟ್ ಸಾಕಷ್ಟು ಜನ ಮಾಡಲ್ಲ, ಡೈರೆಕ್ಟ್ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಡ್ತಾರೆ, ವೇರಿನ್ ಫೋಕಸ್ ಈಸಿಯಾಗಿ ಮಾಡೋಕ್ಕಾಗಲ್ಲ. ನೀವು ಬ್ರೀದಿಂಗ್ ನ ಅಭ್ಯಾಸ ಅಂದ್ರೆ ಉಸಿರಾಟದ ಅಭ್ಯಾಸಗಳನ್ನ ಮಾಡಿ ಆಮೇಲೆ ಮೆಡಿಟೇಷನ್ ಮಾಡಿದ್ರೆ ತುಂಬಾ ಈಸಿಯಾಗಿ ಮೆಡಿಟೇಷನ್ ಮಾಡ್ಬೋದು ಅಂಡ್ ಡೀಪ್ ಮೆಡಿಟೇಷನ್ ಮಾಡ್ಬೋದು. ಸೊ ದಟ್ ಈಸ್ ವೈ ವಿಲ್ ಪ್ರಾಕ್ಟೀಸ್ ಸಮ್ ಬ್ರೀದಿಂಗ್ ಎಕ್ಸಸೈಸ್. ಓಕೆ, ನಾವು ಡೈಲಿ ಇಷ್ಟೊತ್ತೆಲ್ಲ ಎಕ್ಸ್ಪ್ಲನೇಷನ್ ಇರೋದಿಲ್ಲ, ಕ್ಲಾಸ್ ಶುರು ಆದಂಗೆನೆ ಪ್ರಾಕ್ಟೀಸ್ ಶುರು ಮಾಡ್ಬಿಡ್ತೀವಿ. ಇವತ್ತು ಬಿಕಾಸ್ ಆಫ್ ದ ಫಸ್ಟ್ ಡೇ ಏನು ಇದರ ಮಹತ್ವ, ಏನಕ್ಕೆ ಮಾಡಬೇಕು, ಏನಿದ್ರು ಸ್ವಲ್ಪ ಸೈನ್ಸ್ ಡೀಪ್ನೆಸ್ ಇದ್ರ ಒಂದು ಡೀಟೇಲ್ಸ್ ನ ಎಕ್ಸ್ಪ್ಲೈನ್ ಮಾಡಿದೆ. ಆರ್ ಯು ಆಲ್ ಕ್ಲಿಯರ್ ವಿತ್ ದಿಸ್? ಎಲ್ಲರಿಗೂ ಅರ್ಥ ಆಯ್ತಾ, ಕ್ಲಿಯರ್ ಆಯ್ತಾ? ಅನ್ಮ್ಯೂಟ್ ಮಾಡಿ ಹೇಳಿ. Yes, 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 sir. yes, Yes, sir. yes, sir. Yes, sir. Yes, sir. Clear, sir. Yes, sir. Thank you, sir. Yes, sir. Clear, sir. ಸೊ ಹಾಗಿದ್ರೆ ಲೆಟ್ಸ್ ಸ್ಟಾರ್ಟ್ ವಿತ್ ಫಸ್ಟ್ ಪ್ರೇಯರ್ ಒಂದಿಗೆ ಶುರು ಮಾಡೋಣ. ಓಕೆ, ಸೊ ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್. ಬೆನ್ನ ನೇರ ಇಟ್ಕೊಳ್ಳಿ, ಶೋಲ್ಡರ್ ರಿಲ್ಯಾಕ್ಸ್, ಕಣ್ಣು ಮುಚ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡಿ.
ಎರಡು ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಂದೆ ಮಾತಾ ಪಿತಾ ಗುರು ದೇವ್ರನ್ನ ನೆನಪಿಸ್ಕೊಳ್ಳಿ. ಥ್ಯಾಂಕ್ ಯು ಹೇಳಿ, ಗ್ರಾಟಿಟ್ಯೂಡ್ನ ಸಲ್ಲಿಸಿ, ಆಶೀರ್ವಾದವನ್ನ ಪಡ್ಕೊಳ್ಳಿ. ಮನಸ್ಸಿನಲ್ಲೇ ಡಿಸಿಷನ್ ತಗೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ, ಪ್ರೇ ಮಾಡ್ಕೊಳ್ಳಿ. ಈ 5 ದಿನ ಕ್ಲಾಸಲ್ಲಿ ಆನ್ ಟೈಮ್ ಜಾಯಿನ್ ಆಗ್ತೀನಿ, ಪೂರ್ತಿ ಇನ್ವಾಲ್ವ್ಮೆಂಟ್ ಅಲ್ಲಿ ಕಲಿತೀನಿ, ಪ್ರಾಕ್ಟೀಸ್ ಮಾಡ್ತೀನಿ, ಎಲ್ಲವನ್ನ ಕಲ್ತ್ಕೊಳ್ತೀನಿ, ನಾನು ಚೇಂಜ್ ಮಾಡ್ಕೊಳ್ತೀನಿ. ಇದನ್ನ ಕಂಟಿನ್ಯೂಸ್ ಆಗಿ ಅಭ್ಯಾಸಗಳನ್ನ ಪ್ರಾಕ್ಟೀಸ್ ಮಾಡ್ತೀನಿ, ಪ್ರತಿನಿತ್ಯ ಅಟೆಂಡ್ ಮಾಡ್ತೀನಿ ಅಂತ ಹೇಳಿ ಚಾಲೆಂಜ್ ತಗೊಳ್ತಾ, ಬ್ಲೆಸ್ಸಿಂಗ್ಸ್ ನ ಪಡ್ಕೊಳ್ತಾ, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ ಈ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಕ್ಕೆ. ತಾಯಿ ಸರಸ್ವತಿ ಆರಾಧನೆ ಮಾಡ್ತಾ, ರಬ್ ಯೋರ್ ಪಾಮ್ಸ್, ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, gently and slowly open your eyes. Yes. So on time join ಆಗ್ತೀರಾ. ಫಸ್ಟ್ ಥಿಂಗ್ ಕಂಫರ್ಟಬಲ್ ಡ್ರೆಸ್, ಕ್ಯಾಮ್ರಾ ಆನ್ ಮಾಡಿ ಕೂತ್ಕೊಳ್ತೀರಾ, ವಾಟರ್ ಬಾಟಲ್ ಇಟ್ಕೊಳ್ತೀರಾ, ಕಿವಿಗೊಂದು ಇಯರ್ಫೋನ್, ಕ್ಯಾಮ್ರಾ ಆನ್ ಮಾಡ್ತಾ ಅಟೆಂಡ್ ಮಾಡ್ತಾರೆ. ಇಷ್ಟು ನೀವು ಪ್ರತಿಜ್ಞೆ ಮಾಡಬೇಕು. ಓಕೆ, ಅಂಡ್ ಇಟ್ಸ್ ಅ ಫ್ರೀ ಕ್ಲಾಸ್. ಮ್ಯಾಕ್ಸಿಮಮ್ ಪೀಪಲ್ ಶೇರ್ ಮಾಡಿ, ಇನ್ವೈಟ್ ಮಾಡಿ, ಅವರು ಅಟೆಂಡ್ ಮಾಡಲಿ, ಅವರು ಪ್ರಾಕ್ಟೀಸ್ ಮಾಡಲಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ಬ್ರೀದಿಂಗ್ ಒಂದಿಗೆ ಶುರು ಮಾಡೋಣ. ಓಕೆ, ಸೊ ಬ್ರೀದಿಂಗ್ ಜನರಲಿ ನೋಡಿ, ಬ್ರೀದಿಂಗ್ ಅಂದಾಗ ನೀವು ನಾರ್ಮಲ್ ಬ್ರೀದಿಂಗ್ ಕಾನ್ಶಿಯಸ್ ಇಲ್ದಿರ ಹಾಗೆ ಬ್ರೀದ್ ಮಾಡ್ತಾ ಇರ್ಬೇಕಾದ್ರೆ ಕಡಿಮೆ ಉಸಿರಾಟ ಮಾಡ್ತಾ ಇರ್ತೀರ. ಅಂದ್ರೆ ಸ್ವಲ್ಪ ಉಸಿರು ತಗೊಳ್ತಾ ಇರ್ತೀರ, ಬೇಗ ಉಸಿರು ಆಚೆ ಬಿಡ್ತಾ ಇರ್ತೀರ. ಅಂದ್ರೆ ನಿಮ್ಮ ದೇಹಕ್ಕೆ ಕಡಿಮೆ ಗಾಳಿ ಹೋಗ್ತಾ ಇರುತ್ತೆ. ಅಬ್ಸರ್ವ್ ಮಾಡಿ ನೋಡಿ. ಅಂಡ್ ನಿಮ್ಮ ಉಸಿರಾಟ ಹೇಗಪ್ಪ ಇರುತ್ತೆ ಅಂದ್ರೆ, ಇಲ್ಲಿಂದ ನಿಮ್ಮ ಎದೆಯ ಭಾಗದಿಂದ ಉಸಿರಾಟ ಮಾಡ್ತಾ ಇರ್ತೀರ, ವಿಚ್ ಇಸ್ ನಾಟ್ ರೈಟ್ ಆಕ್ಚುಲಿ. ಓಕೆ, ಆಕ್ಚುಲಿ ಕರೆಕ್ಟ್ ಉಸಿರಾಟ ಏನಪ್ಪಾ ಅಂತ ಹೇಳಿದ್ರೆ, ನೀವು ಡೀಪ್ ಉಸಿರಾಟ ತಗೋಬೇಕು. ಅಂದ್ರೆ ಎದೆ ತುಂಬಾ ಗಾಳಿ ತುಂಬಬೇಕು, ಹೊಟ್ಟೆ ತುಂಬಾ ಗಾಳಿ ತುಂಬಬೇಕು. ಅಂದ್ರೆ ಹೊಟ್ಟೆ ಮುಂದೆ ಬರಬೇಕು. ಹ್ಯಾವ್ ಯು ಅಬ್ಸರ್ವ್, ಮಕ್ಕಳನ್ನ ಅಬ್ಸರ್ವ್ ಮಾಡಿದೀರಾ? ಸಣ್ಣ ಮಕ್ಕಳು, ಮಗು ಮಲಗಿರ್ಬೇಕಾದ್ರೆ ನೋಡಿ, ಅಬ್ಸರ್ವ್ ಮಾಡಿದೀರಾ? ಹೊಟ್ಟೆ ಉಬ್ಬುತ್ತೆ, ಹೊಟ್ಟೆ ಕಡಿಮೆ ಆಗುತ್ತೆ, ಹೊಟ್ಟೆ ಉಬ್ಬುತ್ತೆ, ಹೊಟ್ಟೆ ಕಡಿಮೆ ಆಗುತ್ತೆ. ಅಬ್ಸರ್ವ್ ಮಾಡಿದೀರಾ? ಎಸ್, ದಟ್ ಈಸ್ ದ ರೈಟ್ ವೇ ಆಫ್ ಬ್ರೀದಿಂಗ್. ಅಂದ್ರೆ ನೀವು ಉಸಿರಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಹೊಟ್ಟೆ ತುಂಬಬೇಕು, ಗಾಳಿ ಆಚೆ ಬಿಟ್ಟಾಗ ಹೊಟ್ಟೆ ಒಳಗಡೆ ಹೋಗ್ಬೇಕು. ಸೊ ಅವಾಗ ನೀವು ಜಾಸ್ತಿ ಉಸಿರಾಟ ಅಂದ್ರೆ ಡೀಪ್ ಉಸಿರಾಟ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಓಕೆ, ಅದರ್ವೈಸ್ ಏನಾಗ್ತಾ ಇರುತ್ತೆ, ಶಾಲೋ ಬ್ರೀದಿಂಗ್ ಮಾಡ್ತಾ ಇರ್ತೀರ, ಕಡಿಮೆ. ಸುಮ್ನೆ ಎದೆಗೆ ಸ್ವಲ್ಪ ಗಾಳಿ ತುಂಬ್ತಾ ಇರುತ್ತೆ, ಮತ್ತೆ ಬೇಗ ಆಚೆ ಗಾಳಿ ಬಿಡ್ತಾ ಇರ್ತೀರಿ. ಯಾಕಿದು? ಅಭ್ಯಾಸ ಆಗೋಗಿರುತ್ತೆ, ಅಭ್ಯಾಸ ಆಗೋಗಿರುತ್ತೆ. ಅದಕ್ಕೆ ಶಾಲೋ ಬ್ರೀದಿಂಗ್ ಅಭ್ಯಾಸ ಆಗೋಗಿರುತ್ತೆ. ಸೊ ಡೀಪ್ ಉಸಿರಾಟ ಮಾಡ್ತಾ ಇರೋದಿಲ್ಲ, ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಆಗಿರೋದಿಲ್ಲ. ಇದರಿಂದ ಸಾಕಷ್ಟು ಹೆಲ್ತ್ ಇಶ್ಯೂಸ್ ಬರಕ್ ಶುರು ಆಗುತ್ತೆ. ದಟ್ ಈಸ್ ವೈ ವಿ ಹ್ಯಾವ್ ಟು ಪ್ರಾಕ್ಟೀಸ್. ಹೇಗೆ ದೇಹಕ್ಕೆ ಎಕ್ಸಸೈಸ್ ಕೊಡ್ಬೇಕು, ನಿಮ್ಮ ಶ್ವಾಸಕೋಶಕ್ಕೂ ಎಕ್ಸಸೈಸ್ ಕೊಡ್ಬೇಕು ಬ್ರೀದಿಂಗ್ ಎಕ್ಸಸೈಸ್ ಇಂದ. ವಿಲ್ ಲರ್ನ್ ಒಂದಷ್ಟು ಬ್ರೀದಿಂಗ್ ಎಕ್ಸಸೈಸ್ ನ ಕಲಿಯೋಣ. ಡೈಲಿ ಒಂದಷ್ಟು ಹೊಸ ಕಲಿತಾ ಹೋಗೋಣ. ಸೊ ಟುಡೇ ವಿಲ್ ಲರ್ನ್ ಡೀಪ್ ಬ್ರೀದಿಂಗ್ ನ ಅಭ್ಯಾಸ ಮಾಡೋಣ. ಓಕೆ, ಡೀಪ್ ಬ್ರೀದಿಂಗ್ ನ ಅಭ್ಯಾಸ. ಸೊ ಹೇಗೆ? ಟೇಕ್ ಯುವರ್ ರೈಟ್ ಹ್ಯಾಂಡ್ ಆನ್ ಯುವರ್ ಸ್ಟಮಕ್. ನಿಮ್ಮ ಬಲಗೈನ ಹೊಟ್ಟೆ ಮೇಲೆ ಇಟ್ಕೊಳ್ಳಿ, ಸರಿನಾ ಎಲ್ಲರೂ? ಸೊ ಡೀಪ್ ಬ್ರೀದಿಂಗ್ ಅಭ್ಯಾಸ ಮಾಡ್ತೀರಾ? ಅಬ್ಸರ್ವ್ ಮಾಡಿ, ಉಸಿರು ಡೀಪ್ ಆಗಿ ತಗೊಳ್ತೀರಾ, ಎದೆ ತುಂಬಾ ಗಾಳಿ ತುಂಬುತ್ತೆ, ಹೊಟ್ಟೆ ಪೂರ್ತಿ ಗಾಳಿ ತುಂಬುತ್ತೆ, ಹೊಟ್ಟೆ ಮುಂದೆ ಬರುತ್ತೆ. ಅಂಡ್ ಸ್ಲೋಲಿ ಉಸಿರಾಚೆ ಬಿಡ್ತೀರಾ. ಹೊಟ್ಟೆ ಪೂರ್ತಿ ಒಳಗಡೆ ಹೋಗುತ್ತೆ, ಗಾಳಿ ಪೂರ್ತಿ ಆಚೆ ಹೋಗುತ್ತೆ. ಮತ್ತೊಮ್ಮೆ ಇನ್ನೊಂದ್ಸರಿ ಅಭ್ಯಾಸ ಮಾಡಿ.
ಅರ್ಜೆಂಟ್ ಮಾಡಬಾರ್ದು. ಡೀಪ್ ಬ್ರೀದಿಂಗ್, ಸ್ಲೋ ಬ್ರೀದಿಂಗ್. ಓಕೆ, ನಿಧಾನಕ್ಕೆ ಡೀಪ್ ಆಗಿ ಉಸಿರು ತಗೊಳ್ಬೇಕು. ಇದು ಅಭ್ಯಾಸ ಮಾಡ್ಬೇಕು ನೀವೆಲ್ಲರೂ ಕೂಡ. ಸರಿನಾ? ರೈಟ್, ಗೊತ್ತಾಗ್ತಾ ಇದೆಯಾ ಹೇಗ್ ಮಾಡ್ಬೇಕಂತ? ರೈಟ್ ಹ್ಯಾಂಡ್ ಆನ್ ಯುವರ್ ಸ್ಟಮಕ್. ಆರ್ ಯು ಏಬಲ್ ಟು ಡೂ? ಮಾಡಕ್ಕಾಯ್ತಾ? ಒಂದ್ಸರಿ, 2 ಸರಿ? Yes, sir. ಸರ್ Yes, sir. Yes, sir. ಓಕೆ, ಸೊ ವಿಲ್ ಪ್ರಾಕ್ಟೀಸ್ 10 ಬಾರಿ, 10 ಟೈಮ್ಸ್ ಅಭ್ಯಾಸ ಮಾಡೋಣ ಇವಾಗ. ಐ ವಾಂಟ್ ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡಬೇಕು. ಕ್ಯಾಮ್ರಾ ಆಫ್ ಆಗಿರೋರು ಕೂಡ, ಯಾರ್ಯಾರಿಗೆ ಮುಖ ತೋರ್ಸಕ್ ಆಸೆ ಇಲ್ಲ, ಕಷ್ಟ ಆಗ್ತಾ ಇದೆ, ಅವರು ಕೂಡ ಅಭ್ಯಾಸ ಮಾಡಬೇಕು. ಓಕೆ, ಸೊ ರೈಟ್ ಹ್ಯಾಂಡ್ ಏನ್ ಮಾಡ್ತೀರಾ? ಆನ್ ಯುವರ್ ಸ್ಟಮಕ್. ಗಮನ ಕೊಡ್ತೀರಾ, ಫೋಕಸ್ ಪೂರ ಉಸಿರಾಟದ ಮೇಲೆ ಇರ್ತೀರ. ಸ್ಲೋ ಆಗಿ ಮಾಡ್ತೀರಾ, ಡೀಪ್ ಆಗಿ ಉಸಿರಾಟ ಮಾಡ್ತೀರಾ. ಸರಿನಾ? ನಿಧಾನಕ್ಕೆ. ಓಕೆ, ಸೊ ರೈಟ್ ಹ್ಯಾಂಡ್ ಆನ್ ಯುವರ್ ಸ್ಟಮಕ್. ಕಣ್ಣು ಮುಚ್ಕೊಂಡಾದ್ರೂ ಮಾಡಿ, ಕಣ್ಣು ಓಪನ್ ಇಟ್ಕೊಂಡಾದ್ರೂ ಮಾಡಿ, ನೋ ಪ್ರಾಬ್ಲಮ್. ಬಟ್ ಕಂಪ್ಲೀಟ್ ಗಾಳಿ ತುಂಬ್ಕೋಬೇಕು. ಹೊಟ್ಟೆ ಪೂರ್ತಿ ಗಾಳಿ ತುಂಬ್ಕೋಬೇಕು. ಡೀಪ್ ಆಗಿ ಉಸಿರು ತಗೊಳ್ತೀರಾ, ನಿಧಾನಕ್ಕೆ ಉಸಿರು ತಗೊಳ್ತೀರಾ. ಸ್ಲೋಲಿ ಉಸಿರು ಆಚೆ ಬಿಡ್ತೀರಾ. ಕಂಪ್ಲೀಟ್ ಆಗಿ ಗಾಳಿ ಆಚೆ ಹಾಕ್ತೀರಾ. ಗಾಳಿ ರಹಿತ ಆಗ್ಬೇಕು. ಮತ್ತೆ ಇನ್ಹೇಲ್ ಮಾಡ್ತೀರಾ, ಮತ್ತೆ ಎಕ್ಸೇಲ್ ಮಾಡ್ತೀರಾ, ಮತ್ತೆ ಇನ್ಹೇಲ್ ಮಾಡ್ತೀರಾ, ಮತ್ತೆ ಎಕ್ಸೇಲ್ ಮಾಡ್ತೀರಾ. 10 ರೌಂಡ್ಸ್ ಮಾಡ್ತೀರಾ ಎಲ್ಲರೂ ಕೂಡ. 10 ಸುತ್ತು, 10 ರೌಂಡ್ಸ್. ಓಕೆ, ರೆಡಿ? ಮಾಡ್ತೀರಾ ಎಲ್ಲರೂ? ಪ್ರಾಕ್ಟೀಸ್ ಮಾಡೋಣ. ಸೊ ಲೆಟ್ಸ್ ಟೇಕ್ ಚಾಲೆಂಜ್. Right hand on your stomach. Start. ಗಮನ ಪೂರ್ತಿ ಉಸಿರಾಟದ ಮೇಲೆ ಇರಬೇಕು. ಫೋಕಸ್ ಮಾಡಿ ಬ್ರೀದಿಂಗ್ ಮೇಲೆ. ಡೀಪ್ ಆಗಿ ನಿಧಾನಕ್ಕೆ ಉಸಿರು ತಗೊಳ್ತಾ ಇದ್ದೀರಾ. ಜಾಸ್ತಿ ಉಸಿರನ್ನ ತಗೊಳ್ತಾ ಇದ್ದೀರಾ. ಇನ್ಹೇಲ್ ಮಾಡ್ತಾ ಇದ್ದೀರಾ. ಸ್ಲೋಲಿ ಅಂಡ್ ಡೀಪ್ ಆಗಿ ಹೊಟ್ಟೆ ಪೂರ್ತಿ ಗಾಳಿ ತುಂಬಿಕೊಳ್ತಾ ಇದ್ದೀರಾ. ಅಂಡ್ ಸ್ಲೋಲಿ ಎಕ್ಸೇಲ್ ಮಾಡ್ತಾ ಇದ್ದೀರಾ. ಕಂಪ್ಲೀಟ್ ಗಾಳಿ ಆಚೆ ಹಾಕ್ತಾ ಇದ್ದೀರಾ. ಐ ಬಿಲೀವ್ ಕ್ಯಾಮ್ರಾ ಆಫ್ ಆಗಿರೋರು ಮಾಡ್ತಾ ಇದ್ದೀರಾ. ಇನ್ಹೇಲ್ ಮಾಡ್ತಾ ಇದ್ದೀರಾ. ಎಕ್ಸೇಲ್ ಮಾಡ್ತಾ ಇದ್ದೀರಾ.
Okay, relax. 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 Now. So good. ಎಷ್ಟು ಜನ ಮಾಡಿದ್ರಿ? How many of you did? ಎಲ್ಲರೂ ಮಾಡಿದ್ರಾ? Yes, good. Done, good. Done. Done. Yes. ಮಾಡಿದ್ವಿ Yes, yes. ನೋಡಿ, ನಮ್ಮ ಉಸಿರಾಟ ಡೀಪ್ ಆಗಿರ್ಬೇಕು, ಸ್ಲೋ ಆಗಿರ್ಬೇಕು. ಅರ್ಥ ಆಗ್ತಾ ಇದೆಯಾ? ಬಟ್ ಅಭ್ಯಾಸ ಹೇಗಾಗೋಗಿರುತ್ತೆ, ಫಾಸ್ಟ್ ಬ್ರೀದಿಂಗ್ ಆಗೋಗಿರುತ್ತೆ. ದಿನನಿತ್ಯದ ಓಡಾಟ, ಟೆನ್ಷನ್, ಕೆಲಸ, ಅಭ್ಯಾಸ ಫಾಸ್ಟ್. ಶಾರ್ಟ್ ಬ್ರೀದಿಂಗ್, ಫಾಸ್ಟ್ ಬ್ರೀದಿಂಗ್ ಈ ರೀತಿ ಆಗೋಗಿರುತ್ತೆ, ಅಭ್ಯಾಸ ಆಗೋಗಿರುತ್ತೆ. ಬಟ್ ನಾವು ಪ್ರಾಕ್ಟೀಸ್ ಮಾಡಬೇಕು ಸ್ಲೋ ಆಗಿ, ಡೀಪ್ ಆಗಿ ಉಸಿರು ತಗೊಳ್ಳೋಂಥದ್ದನ್ನು. ಓಕೆ, ಸೊ ಈಗ ನೀವೇನ್ ಪ್ರಾಕ್ಟೀಸ್ ಮಾಡಿದ್ರಿ, 10 times ಇದನ್ನ ಪ್ರಾಕ್ಟೀಸ್ ಮಾಡಿದ್ವಿ. ರೈಟ್ ಹ್ಯಾಂಡ್ ಆನ್ ಯುವರ್ ಸ್ಟಮಕ್, ಡೀಪ್ ಇನ್ಹೇಲ್ ಮಾಡ್ತೀರಾ, ಗಾಳಿ ಪೂರ್ತಿ ಹೊಟ್ಟೆ ತುಂಬಾ ತುಂಬುತ್ತೆ. ಈ ಅಭ್ಯಾಸನ ಇವತ್ತು 5 times ಮಾಡ್ತೀರಾ. ಇವತ್ತಿನ ದಿನದಲ್ಲಿ 5 times. ಇವಾಗ ಮಾಡಿದ್ರೆ 10 ಸಾರಿ, ಆಮೇಲೆ ಮತ್ತೆ ಮಾಡ್ತೀರಾ ಒಂದು 10-11 ಗಂಟೆ ಹಂಗೆ, ಮತ್ತೆ ಮಧ್ಯಾಹ್ನ ಮಾಡ್ತೀರಾ, ಮತ್ತೆ ಸಂಜೆ ಮಾಡ್ತೀರಾ, ಮತ್ತೆ ರಾತ್ರಿ ಮಾಡ್ತೀರಾ. ಅಟ್ಲೀಸ್ಟ್ ಒಂದು 5 ಬಾರಿ ಮಾಡ್ತೀರಾ, 5 times. ಅಂಡ್ ಪ್ರತಿ ಬಾರಿ 10 rounds ಮಾಡ್ತೀರಾ. ಅಂದ್ರೆ ಇವತ್ತೊಂದು 50 ಬಾರಿ ಇದನ್ನ ಅಭ್ಯಾಸ ಪ್ರಾಕ್ಟೀಸ್ ಮಾಡ್ತೀವಿ. ಡನ್? ಮಾಡ್ತೀರಾ? ಅಸೈನ್ಮೆಂಟ್ ನಿಮ್ಗೆ ಇವತ್ತು, ಅಸೈನ್ಮೆಂಟ್ ಮಾಡ್ಬೇಕೆಲ್ಲರೂ. ನೆಕ್ಸ್ಟ್, ಆಕ್ಚುಲಿ ದೇ ಸೇ, ದೊಡ್ಡವರೆಲ್ಲ ಹೇಳ್ತಾರೆ, ಒಬ್ಬ ಮನುಷ್ಯನ ಆಯಸ್ಸು ಡಿಪೆಂಡ್ ಆಗತ್ತೆ ಅವನ ಉಸಿರಾಟದ ಮೇಲಂತ. ಅಂದ್ರೆ ನಮ್ಗೆ ಬ್ರಹ್ಮ ಇಷ್ಟು ಉಸಿರು ಅಂತ ಕೊಟ್ಟು ಕಳಿಸಿರ್ತಾನಂತೆ. ಅಷ್ಟು ಉಸಿರನ್ನ ನಾವು ಉಸಿರಾಟ ಮಾಡ್ಬಿಟ್ಮೇಲಿಂದ, ಬಟ್ ಎಲ್ಲ ನೀವೆಲ್ಲ ಏನ್ ಅಭ್ಯಾಸ ಮಾಡಿರ್ತೀರಾ, ಫಾಸ್ಟ್ ಬ್ರೀದಿಂಗ್ ಅಭ್ಯಾಸ ಮಾಡಿರ್ತೀರಾ. ಸೊ ಬೇಗ ಉಸಿರುಗಳನ್ನ ಖಾಲಿ ಮಾಡ್ಬಿಟ್ಟಿರ್ತೀರಾ. ಸೊ ಬೇಗ ಮೇಲೆ ಹೋಗ್ಬಿಡ್ತೀವಿ. ಸೊ ಸ್ಲೋ ಬ್ರೀದಿಂಗ್, ಡೀಪ್ ಬ್ರೀದಿಂಗ್ ಮಾಡ್ಬೇಕು, ಸ್ಲೋ ಬ್ರೀದಿಂಗ್ ಮಾಡ್ಬೇಕು. ನೋಡಿ, ಪ್ರಾಣಿಗಳಲ್ಲೂ ನೋಡಿ, ಯಾವ ಪ್ರಾಣಿಗಳು ತುಂಬಾ ನಿಧಾನ ಡೀಪ್ ಆಗಿ ಉಸಿರಾಟ ಮಾಡುತ್ತೆ, ಅದರ ಆಯಸ್ ನೋಡಿ ಎಷ್ಟು ವರ್ಷಗಳಿರುತ್ತೆ ಅಂತ ಹೇಳಿ. ಲುಕ್ ಅಟ್ ಆಮೆ, ಎಷ್ಟು ವರ್ಷಗಳಿರುತ್ತೆ ನೋಡಿ. ಅದೇ ನಾಯಿ ನೋಡಿ, ಫಾಸ್ಟ್ ಬ್ರೀದಿಂಗ್ ಮಾಡುತ್ತೆ, ನೋಡಿ ಎಷ್ಟು ವರ್ಷಗಳಿರುತ್ತೆ. ಸೊ ನೀವು ನಿಧಾನಕ್ಕೆ ಉಸಿರಾಟ ಮಾಡಿದಷ್ಟು ಓಕೆ ಜಾಸ್ತಿ ಕಾಲ ಬದುಕ್ತೀವಿ. ಸೊ ಬ್ರೀದಿಂಗ್ ನ ಉಪಯೋಗಗಳು ಸಾಕಷ್ಟಿದೆ. ಎನಿವೆ, ನಿಮ್ಮ ಲಂಗ್ಸ್ ಕೆಪಾಸಿಟಿ ಟೆಸ್ಟ್ ಮಾಡೋಣ. ನಿಮ್ಮ ಲಂಗ್ಸ್ ಕೆಪಾಸಿಟಿ ಟೆಸ್ಟ್ ಮಾಡೋಣ. ಅಂಡ್ 5 ದಿನ ಆದ್ಮೇಲೆ ಲಾಸ್ಟ್ ಡೇ ಕೂಡ ಚೆಕ್ ಮಾಡೋಣ, ಈ 5 ದಿನದಲ್ಲಿ ಇಂಪ್ರೂವ್ ಆಗಿದ್ದೀರಾ ಇಲ್ವಾ ಅಂತ ಹೇಳ್ಬಿಟ್ಟು. ಓಕೆ, ಸೊ ಈಗ ಒಂದು ನಿಮ್ಮ ಲಂಗ್ಸ್ ಕೆಪಾಸಿಟಿನ ಟೆಸ್ಟ್ ಮಾಡೋಣ. ರೆಡಿ ಎಲ್ಲರೂ? ಸೊ ನಾನು ನಿಮ್ಗೆ ಒಂದು ಅಭ್ಯಾಸ ಮಾಡಿಸ್ತೀನಿ ಇವಾಗ. ಏನಪ್ಪಾ ಅಂತ ಹೇಳಿದ್ರೆ, ಇನ್ಹೇಲ್ ಅಂತ ಹೇಳ್ತೀನಿ, ಇನ್ಹೇಲ್ ಮಾಡ್ತೀರಾ, ಗಾಳಿನ ಹೋಲ್ಡ್ ಮಾಡ್ತೀರಾ. ಕುಂಭಕ, ಗಾಳಿನ ಹೋಲ್ಡ್ ಮಾಡ್ತೀರಾ, ಅಂದ್ರೆ ಗಾಳಿ ಪೂರ್ತಿ ಒಳಗಡೆ ತುಂಬಿಕೊಂಡಿರ್ತೀರಾ, ಗಾಳಿನ ಹೋಲ್ಡ್ ಮಾಡ್ತೀರಾ. ಐ ಗಿವ್ ದ ಕೌಂಟಿಂಗ್, ನಿಮಗೆ ಕೌಂಟಿಂಗ್ ಕೊಡ್ತೀನಿ. 1 2 3 4 5 6 7 8 ಈ ತರ ಒಂದು ಅಪ್ ಟು 60-70 ವರೆಗೂ ಕೌಂಟಿಂಗ್ ಕೊಡ್ತೀನಿ. ಸೊ ಎಲ್ಲಿ ತನಕ ಗಾಳಿನ ತುಂಬಿಸ್ಕೊಂಡು ಹಾಗೆ ಹೋಲ್ಡ್ ಮಾಡಕ್ ಸಾಧ್ಯ ಆಗತ್ತೆ, ಕುಂಭಕ ಮಾಡಕ್ಕಾಗತ್ತೆ, ಚೆಕ್ ಮಾಡಿ. ಎಲ್ಲಿ ಆಗಲ್ಲ ಬಿಟ್ಬಿಡ್ತೀರಾ, ಆ ನಂಬರ್ನ ಲೆಕ್ಕ ಇಟ್ಕೊಳ್ಳಿ. ನಾನು ಕೌಂಟಿಂಗ್ ಕೊಡ್ತಾ ಇರ್ತೀನಲ್ವಾ, ಎಲ್ಲಿವರೆಗೂ ಹೋಲ್ಡ್ ಮಾಡಕ್ ಸಾಧ್ಯ ಆಯ್ತು ಆ ನಂಬರ್ನ ಲೆಕ್ಕ ಇಟ್ಕೊಳ್ಳಿ. ಓಕೆ, ಒಂದು ಇದು ಅಂತ ಕುಂಭಕ. ಬಾಹ್ಯ ಕುಂಭಕನು ಚೆಕ್ ಮಾಡೋಣ. ಬಾಹ್ಯ ಕುಂಭಕ ಅಂದ್ರೇನು, ನಿಮ್ಮ ಉಸಿರು ಆಚೆ ಹಾಕಿ ಗಾಳಿ ರಹಿತ ಇನ್ಹೇಲ್ ಮಾಡ್ತೀರಾ, ಎಕ್ಸೇಲ್ ಮಾಡ್ತೀರಾ, ಕಂಪ್ಲೀಟ್ಲಿ ಗಾಳಿ ಆಚೆ ಹಾಕಿ ಹೋಲ್ಡ್, ಗಾಳಿ ರಹಿತ ಹೋಲ್ಡ್ ಮಾಡ್ತೀರಾ, ಅಂದ್ರೆ ಉಸಿರು ಇಲ್ದಿರಾ ಹಾಗೆ ಹೋಲ್ಡ್ ಮಾಡ್ತೀರಾ. ಅದು ಕೂಡ ಚೆಕ್ ಮಾಡ್ತೀರಾ, ಎಷ್ಟು ಸೆಕೆಂಡ್ಸ್ ಅಥವಾ ಎಷ್ಟು ಕೌಂಟಿಂಗು ಗಾಳಿ ರಹಿತ ನೀವು ಹೋಲ್ಡ್ ಮಾಡಕ್ ಸಾಧ್ಯ ಆಗತ್ತೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲೂ ಕೂಡ 1 2 3 4 5
ಕೌಂಟಿಂಗ್ ಕೊಡ್ತಾ ಹೋಗ್ತೀನಿ ಅಪ್ ಟು 50-60 ವರೆಗೂ. ಎಲ್ಲಿ ತನಕ ಗಾಳಿ ಇಲ್ದಿರಾನೆ ಹೋಲ್ಡ್ ಮಾಡ್ತೀರಾ ಅಂಡ್ ಟ್ರೈ ಮಾಡ್ತೀರಾ, ಎಲ್ಲ ಆಗೋದಿಲ್ಲ ಉಸಿರು ತಗೊಳ್ತೀರಾ, ಅಲ್ಲಿ ಕೌಂಟಿಂಗ್ ನಂಬರ್ ಲೆಕ್ಕ ಇಟ್ಕೊಳ್ಳಿ, ಎಷ್ಟು ನಂಬರ್ ಬಂತು, ಕೌಂಟಿಂಗ್ ಬಂತು ಅಂತ ಹೇಳ್ಬಿಟ್ಟು. ಸೊ ಇವತ್ತೇನಿದೆ ನಿಮ್ಮ ಲಂಗ್ ಕೆಪಾಸಿಟಿ, 5 days ಆದ್ಮೇಲೆ ಏನು ಇಂಪ್ರೂವ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ರೆಡಿ? ಮಾಡೋಣ, ಮಾಡ್ತೀರಾ ಎಲ್ಲರೂ? ಲೆಟ್ಸ್ ಡೂ ಇಟ್. ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಸೊ ಫಸ್ಟ್ ಇನ್ಹೇಲ್ ಹೇಳ್ತೀನಿ, ಇನ್ಹೇಲ್ ಮಾಡ್ತೀರಾ, ಮತ್ತೆ ಎಕ್ಸೇಲ್ ಹೇಳ್ತೀನಿ, ಮತ್ತೆ ಎಕ್ಸೇಲ್ ಮಾಡ್ತೀರಾ, ಮತ್ತೆ ಇನ್ಹೇಲ್ ಹೇಳ್ತೀನಿ, ಅವಾಗ ಇನ್ಹೇಲ್ ಮಾಡಿ ಹೋಲ್ಡ್ ಮಾಡ್ತೀರಾ. ಕಂಪ್ಲೀಟ್ ಗಾಳಿ ಒಳಗಡೆ ತಗೊಳ್ತೀರಾ, ಹೋಲ್ಡ್ ಮಾಡ್ತೀರಾ. ಓಕೆ, ರೆಡಿ? ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ, ಇನ್ಹೇಲ್ ಮಾಡಿ, ಹೋಲ್ಡ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60. ಓಕೆ, ರಿಲ್ಯಾಕ್ಸ್. ಹಾಕಿ ಚಾಟ್ ಬಾಕ್ಸ್ ಅಲ್ಲಿ ಎಲ್ಲಿ ತನಕ ನಂಬರ್, ಎಲ್ಲಿ ತನಕ ನೀವು ಹೋಲ್ಡ್ ಮಾಡಕ್ ಸಾಧ್ಯ ಆಯ್ತು. ಓಕೆ, ಯಾರೋ 50 60 50 60 60. ಓಕೆ ಓಕೆ, 60 ಇದೆ ಅಂದ್ರೆ ಅಮೇಝಿಂಗ್, ಅಮೇಝಿಂಗ್. ಐ ರಿಯಲಿ ಅಪ್ರಿಶಿಯೇಟ್ ಯು. 60 ಇದೆ, 50 ಇದೆ ಅಂದ್ರೂ ಗುಡ್ ಅಂತ ಅರ್ಥ, ಗುಡ್ ಅಂತ ಅರ್ಥ. 40 ಇದೆ ಅಂದ್ರೆ ಓಕೆ ಪರವಾಗಿಲ್ಲ ಅಂತ. 30 ಇದ್ರೆ ನಾಟ್ ಗುಡ್. ಓಕೆ, 30ಗಿನ ಕೆಳಗಡೆ ಇದ್ದೀರಾ ಅಂದ್ರೆ ವಾರ್ನಿಂಗ್ ಸಿಗ್ನಲ್, ಯು ಹ್ಯಾವ್ ಟು ಇಂಪ್ರೂವ್. ಎಲ್ಲೋ ಒಂದ್ ಕಡೆ ಮಿಸ್ ಹೊಡಿತಾ ಇದೆ ಅಂತ ಅರ್ಥ, ಅಭ್ಯಾಸ ಮಾಡಬೇಕು. ಓಕೆ, ಡನ್. ಈಗ ಬಾಹ್ಯ ಕುಂಭಕನ ಚೆಕ್ ಮಾಡೋಣ. ಸೊ ಇನ್ಹೇಲ್ ಹೇಳ್ತೀನಿ, ಇನ್ಹೇಲ್ ಮಾಡ್ತೀರಾ, ಮತ್ತೆ ಎಕ್ಸೇಲ್ ಮಾಡ್ತೀರಾ, ಹೋಲ್ಡ್, ಗಾಳಿ ರಹಿತ ಹೋಲ್ಡ್ ಮಾಡ್ತೀರಾ. ಓಕೆನಾ? ಅಂದ್ರೆ ಹೋಲ್ಡ್ ಮಾಡಿದಾಗ ಒಳಗಡೆ ಗಾಳಿ ಇರಬಾರ್ದು, ಚೂರು ಗಾಳಿ ಇರಬಾರ್ದು, ಹಾಗೆ ಹೋಲ್ಡ್ ಮಾಡ್ತೀರಾ. ಕೌಂಟಿಂಗ್ ಕೊಡ್ತೀನಿ, ಚೆಕ್ ಮಾಡಿ ಎಲ್ಲಿವರೆಗೂ ಹೋಲ್ಡ್ ಮಾಡಕ್ಕಾಗತ್ತೆ, ಎಲ್ಲಿ ಹೋಲ್ಡ್ ಮಾಡಕ್ಕಾಗಲ್ಲ ಉಸಿರು ತಗೊಳ್ತೀರಾ. ಆ ನಂಬರ್ನ ಲೆಕ್ಕ ಇಟ್ಕೊಳ್ಳಿ. ಓಕೆ, ರೆಡಿ? ಮಾಡೋಣ ಎಲ್ಲರೂ. ಈ ನಂಬರ್ ಲೆಕ್ಕ ಇಟ್ಕೊಳ್ಳಿ. ಅಂತ ಕುಂಭಕ ಲೆಕ್ಕ ಇಟ್ಕೊಳ್ಳಿ ನಂಬರು. ಈಗ ನೆಕ್ಸ್ಟ್ ಬಾಹ್ಯ ಕುಂಭಕ ನಂಬರ್ ಕೂಡ ಲೆಕ್ಕ ಇಟ್ಕೊಳ್ತೀರಂತೆ. 5 days ಆದ್ಮೇಲೆ ಕಂಪೇರ್ ಮಾಡಿ ನೋಡೋಣ. ರೆಡಿ? ಸ್ಟಾರ್ಟ್. ಇನ್ಹೇಲ್, ಎಕ್ಸೇಲ್, ಹೋಲ್ಡ್. ಕಂಪ್ಲೀಟ್ ಗಾಳಿ ಆಚೆ ಹಾಕಿದ್ದೀರಾ, ಹೋಲ್ಡ್. 1 2 3 4 5 6 7 8 9 10 11 12 13 14 15 16 17 18 19 20 21 22
23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50. Okay, chat box laki ನಿಮ್ಮ ನಂಬರ್ ಎಷ್ಟಿತ್ತು ಅಂತ ಹೇಳಿ. Okay, 45, 50. Okay, wow. 43, 50. Wow. 50 ಮಾಡಿದಿರಾ, 45 above, 40 above ಮಾಡಿದಿರ ಅಂದ್ರೆ ವೆರಿ ಗುಡ್ ಅಂತ ಅರ್ಥ. ಅಂಡ್ ಇದರಲ್ಲೂ 30 ವರೆಗೂ ಮಾಡಿದಿರ ಅಂದ್ರೆ ಗುಡ್ ಅಂತ ಅರ್ಥ. 25 above ಮಾಡಿದಿರ ಅಂದ್ರೆ ಪರವಾಗಿಲ್ಲ. 20, 15 ವಾರ್ನಿಂಗ್ ಸಿಗ್ನಲ್. ಓಕೆ, ಎನಿವೆ ಅಂತ ಕುಂಭಕಕ್ಕಿಂತ ಬಾಹ್ಯ ಕುಂಭಕ ನಂಬರ್ ಸ್ವಲ್ಪ ಕಡಿಮೆನೇ ಇರುತ್ತೆ ಕಂಪ್ಯಾರಿಟಿವ್ಲಿ ಎರಡಕ್ಕೂ ಕಂಪೇರ್ ಮಾಡಿದಾಗ. ಬಟ್ ಸ್ಟಿಲ್ ಇಟ್ ಶುಡ್ ಬಿ ಸಮ್ವೇರ್ ಅರೌಂಡ್ 30, 40 ಜಾಸ್ತಿ ಇರಬೇಕು. ಅದರ್ವೈಸ್ ಉಸಿರಾಟ ಅಭ್ಯಾಸ ಇಲ್ಲ ಅಂತ ಅರ್ಥ. ಸೊ ಟು ವರ್ಕ್ ಆನ್ ದಿಸ್. ಲೆಟ್ಸ್ ಡೂ ಇಟ್. ಈ 5 ದಿನ ಮಾಡೋಣ, ಅಭ್ಯಾಸ ಮಾಡೋಣ, ಪ್ರಾಕ್ಟೀಸ್ ಮಾಡೋಣ. ಓಕೆ, ಸೊ ಈ ನಂಬರ್ ನೆನ್ಪಿಟ್ಕೊಳ್ಳಿ, 2 ನಂಬರ್ನ ನೆನ್ಪಿಟ್ಕೊಳ್ಳಿ. ನಿಮ್ಮ ಅಂತ ಕುಂಭಕ ನಂಬರ್ ಎಷ್ಟು ಕೆಪಾಸಿಟಿ, ಬಾಹ್ಯ ಕುಂಭಕ ನಂಬರ್ ಎಷ್ಟು ಕೆಪಾಸಿಟಿ ನೆನ್ಪಿಟ್ಕೊಳ್ಳಿ. ಬಿಕಾಸ್ 5ನೇ ದಿನ ಚೆಕ್ ಮಾಡೋಣ ಇಂಪ್ರೂವ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಸರಿನಾ? ಸೊ ಇವತ್ತು ಇನ್ನೊಂದು ಅಭ್ಯಾಸವನ್ನ ಮಾಡೋಣ, ಇನ್ನೊಂದು ಉಸಿರಾಟದ ಅಭ್ಯಾಸ. ದಟ್ ಈಸ್ ನಾಡಿ ಶೋಧ ಪ್ರಾಣಾಯಾಮ. I'll not go deep ಇದರ ಸೈನ್ಸ್ ಬಗ್ಗೆ ಹೋಗೋದಿಲ್ಲ, ನಾಡಿ ಶೋಧ ಪ್ರಾಣಾಯಾಮದ ಬಗ್ಗೆ. ನಾಡಿ ಶೋಧ ಪ್ರಾಣಾಯಾಮ ನೋಡಿ, ನಮ್ಮ ಲೆಫ್ಟ್ ನಾಸ್ಟ್ರಿಲ್, ರೈಟ್ ನಾಸ್ಟ್ರಿಲ್, ಲೆಫ್ಟ್ ನಾಸ್ಟ್ರಿಲ್ ಎರಡೂ ಆಕ್ಟಿವ್ ಆಗಿರ್ಬೇಕು, ಬ್ಯಾಲೆನ್ಸ್ಡ್ ಆಗಿರ್ಬೇಕು. ನಮ್ಮ ಸುಷುಮ್ನ ನಾಡಿ ಆಕ್ಟಿವ್ ಆಗಿರ್ಬೇಕು. ಜನರಲಿ ಏನಾಗಿರುತ್ತೆ, ರೈಟ್ ನಾಸ್ಟ್ರಿಲ್ ಆಕ್ಟಿವ್ ಆಗಿರುತ್ತೆ, ಅಂದ್ರೆ ನಮ್ಮ ಇಡ ನಾಡಿ, ಪಿಂಗಳ ನಾಡಿ ಒಂದೊಂದ್ಸರಿ ಒಂದೊಂದು ಆಕ್ಟಿವ್ ಆಗಿರುತ್ತೆ. ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಸುಷುಮ್ನ ನಾಡಿ ಆಕ್ಟಿವ್ ಆಗಿರೋಂಥದ್ದು ವೆರಿ ಇಂಪಾರ್ಟೆಂಟ್. ದಟ್ಸ್ ವೈ ನಾಡಿ ಶೋಧ ಪ್ರಾಣಾಯಾಮ ಅಭ್ಯಾಸ ಮಾಡ್ತೀವಿ ನಾವು. ಓಕೆ, ಸೊ ದಟ್ ಇದರಿಂದ ನಿಮ್ಮ ಉಸಿರಾಟ ಕೂಡ ಪ್ರಾಕ್ಟೀಸ್ ಆಗುತ್ತೆ, ಡೀಪ್ ಇನ್ಹಲೇಷನ್ ಕೂಡ ಆಗುತ್ತೆ, ಅಂಡ್ ಫೋಕಸ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಹೇಗ್ ಮಾಡಬೇಕು? ರೈಟ್ ಹ್ಯಾಂಡ್, ನಿಮ್ಮ ಪವರ್ ಹ್ಯಾಂಡ್ ಯಾವುದು? ಪವರ್ ಹ್ಯಾಂಡ್ ರೈಟ್ ಹ್ಯಾಂಡ್ ಆದ್ರೆ ರೈಟ್ ಹ್ಯಾಂಡ್, ನಿಮ್ಮ ಪವರ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಆದ್ರೆ ಲೆಫ್ಟ್ ಹ್ಯಾಂಡ್, ಯಾವ್ದಾದ್ರು ತಗೊಳ್ಳಿ. ನಿಮ್ಮ ಪವರ್ ಹ್ಯಾಂಡ್ ರೈಟ್ ಹ್ಯಾಂಡ್ ಆದ್ರೆ ರೈಟ್ ಹ್ಯಾಂಡ್ ತಗೊಳ್ತೀರಾ. ಮೊದಲ 2 ಬೆರಳು ಫೋಲ್ಡ್ ಮಾಡ್ತೀರಾ. ಹೆಬ್ಬೆರಳು ಉಂಗುರ ಬೆರಳು ಸಹಾಯದಿಂದ ಮೊದಲಿಗೆ ಶುರು ಯಾವಾಗ್ಲೂ ಲೆಫ್ಟ್ ಇಂದಾನೆ ಶುರು ಮಾಡಬೇಕು, ಲೆಫ್ಟ್ ಇಂದಾನೆ ಎಂಡ್ ಮಾಡಬೇಕು. ಸರಿನಾ? ಸೊ ರೈಟ್ ನಾಸ್ಟ್ರಲ್ ನ ಕ್ಲೋಸ್ ಮಾಡ್ತೀರಾ, ಇನ್ಹೇಲ್ ಮಾಡ್ತೀರಾ, ಡೀಪ್ ಆಗಿ ನಿಧಾನಕ್ಕೆ ಡೀಪ್ ಆಗಿ ಸ್ಲೋಲಿ ಉಸಿರು ತಗೊಳ್ತೀರಾ. ಲೆಫ್ಟ್ ನ ಕ್ಲೋಸ್ ಮಾಡಿ ರೈಟ್ ನ ಓಪನ್ ಮಾಡ್ತೀರಾ, ಉಸಿರನ್ನ ಆಚೆ ಬಿಡ್ತೀರಾ. ನಿಧಾನಕ್ಕೆ ಸ್ಲೋಲಿ ಕಂಪ್ಲೀಟ್ ಗಾಳಿ ಆಚೆ ಹಾಕ್ತೀರಾ. ಮತ್ತೆ ರೈಟ್ ಸೈಡ್ ಇಂದಾನೆ ಇನ್ಹೇಲ್ ಮಾಡಬೇಕು, ಲೆಫ್ಟ್ ಇಂದ ಎಕ್ಸೇಲ್ ಮಾಡಬೇಕು. ಇದು ಒಂದು ರೌಂಡ್, ಇದು ಒಂದು ಸೈಕಲ್. ಓಕೆ, ಯಾವ ತರ? ಲೆಫ್ಟ್ ಇಂದ ಇನ್ಹೇಲ್ ಮಾಡ್ತೀರಾ, ರೈಟ್ ಇಂದ ಎಕ್ಸೇಲ್ ಮಾಡ್ತೀರಾ, ಮತ್ತೆ ರೈಟ್ ಇಂದ ಇನ್ಹೇಲ್ ಮಾಡ್ತೀರಾ, ರೈಟ್ ಇಂದ ಎಕ್ಸೇಲ್ ಮಾಡ್ತೀರಾ. ಇದು ಒಂದು ರೌಂಡ್, ಒಂದು ಸೈಕಲ್. ಸೊ ಇದನ್ನ ಅಭ್ಯಾಸ ಮಾಡಬೇಕು.
ಸೊ ವಿಲ್ ಪ್ರಾಕ್ಟೀಸ್ ಫಾರ್ 10 ರೌಂಡ್ಸ್ 10 ರೌಂಡ್ ಪ್ರಾಕ್ಟೀಸ್ ಮಾಡೋಣ. ಅದಾದ ನಂತರ ವಿಲ್ ಡೂ ಮೆಡಿಟೇಷನ್ ಮಾಡೋಣ. ಓಕೆ, ಸೊ ಎಲ್ಲರೂ ಮಾಡ್ತೀರಾ? ಪ್ರತಿಯೊಬ್ರು ಪ್ರಾಕ್ಟೀಸ್ ಮಾಡೋಣ. ಸೊ ಈ ಮುದ್ರೆ ತಗೋಬೇಕು. ಇದು ಅನುನಾಸಿಕ ಮುದ್ರೆ, ವಿಷ್ಣು ಮುದ್ರೆ. ಹೆಬ್ಬೆರಳು, ಉಂಗುರ ಬೆರಳು ಸಹಾಯದಿಂದ ರೈಟ್ ನಾಸ್ಟ್ರಲ್ ನ ಕ್ಲೋಸ್ ಮಾಡಿ ಫಸ್ಟ್ ಅಭ್ಯಾಸ ಒಂದು ಟ್ರಯಲ್ ಮಾಡ್ತಾರಂತೆ. ಒಂದು ಟ್ರಯಲ್ 1 or 2 ಟ್ರಯಲ್ ಮಾಡ್ತಾರಂತೆ. ಸೊ ಟೇಕ್ ದ ಮುದ್ರೆ ತಗೊಳ್ಳಿ. ರೈಟ್ ನಾಸ್ಟ್ರಲ್ ನ ಕ್ಲೋಸ್ ಮಾಡಿ. ಸ್ಲೋಲಿ ಡೀಪ್ ಆಗಿ ಇನ್ಹೇಲ್ ಮಾಡಿ. ಕಂಪ್ಲೀಟ್ ಗಾಳಿ ತುಂಬಿಕೊಳ್ಳಿ. ಈಗ ಲೆಫ್ಟ್ ನಾಸ್ಟ್ರಲ್ ನ ಕ್ಲೋಸ್ ಮಾಡಿ, ರೈಟ್ ಸೈಡ್ ನ ಓಪನ್ ಮಾಡಿ, ಸ್ಲೋಲಿ ಎಕ್ಸೇಲ್ ಮಾಡಿ. ಡೀಪ್ ಆಗಿ ಸ್ಲೋಲಿ ನಿಧಾನಕ್ಕೆ ಉಸಿರಾಚೆ ಬಿಡಿ. ಫೋಕಸ್ ಪೂರ ಉಸಿರಿನ ಮೇಲೆ ಇರ್ಲಿ. ಕಂಪ್ಲೀಟ್ ಗಾಳಿ ಆಚೆ ಹಾಕ್ತೀರಾ. ಎಸ್, ಮತ್ತೆ ಇನ್ಹೇಲ್ ಮಾಡ್ತೀರಾ ರೈಟ್ ಸೈಡ್ ಇಂದಾನೆ. ಸ್ಲೋಲಿ ಡೀಪ್ ಆಗಿ ನಿಧಾನಕ್ಕೆ ಉಸಿರು ತಗೊಳ್ತೀರಾ. ಕಂಪ್ಲೀಟ್ ಗಾಳಿ ತುಂಬಿಕೊಳ್ತೀರಾ. ಈಗ ರೈಟ್ ಸೈಡ್ ನ ಕ್ಲೋಸ್ ಮಾಡಿ, ಲೆಫ್ಟ್ ಸೈಡ್ ಇಂದ ಎಕ್ಸೇಲ್ ಮಾಡ್ತೀರಾ. ಸ್ಲೋಲಿ ಡೀಪ್ ಆಗಿ ಎಕ್ಸೇಲ್ ಮಾಡ್ತೀರಾ. ಓಕೆ, ಡನ್. ಮಾಡಿದ್ರ? ಜನಕ್ಕೆ ಬಂತು? ಜನಕ್ಕೆ ಮಾಡಕ್ಕಾಯ್ತು? ಜನಕ್ಕೆ ಗೊತ್ತಾಯ್ತು? ಅನ್ಮ್ಯೂಟ್ ಮಾಡಿ ಹೇಳಿ. Yes, sir, we did. ಬಟ್ ಬೇಗ ಅಂದ್ರೆ ಸ್ವಲ್ಪ ಸ್ಲೋ ಆಗಿ ಆಗುತ್ತೆ, ಸ್ವಲ್ಪ ಇದಾಗುತ್ತೆ ಸರ್. ಕೆಲವರೆಲ್ಲ ಫಾಸ್ಟ್ ಆಗಿ ಮಾಡಿದ್ರಿ. ಬೇಗ ಫಾಸ್ಟ್ ಆಗಿ ಮಾಡ್ತಾ ಇದ್ದೀರಾ. ಐ ಡೋಂಟ್ ನೋ, ಇಡ್ಲಿ ದೋಸೆ ಏನ್ ಕಾಯ್ತಾ ಇದೆ ನಿಮ್ಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ಅದು ಬೇಗ ಮಾಡ್ತಾ ಇದ್ದೀರಾ. ಓಕೆ, ಸ್ಲೋ ಅಂಡ್ ಡೀಪ್ ಫೋಕಸ್. ಎಷ್ಟು ನಿಧಾನಕ್ಕೆ ಮಾಡ್ತೀರಾ ಅಷ್ಟು ನಿಮ್ಮ ಬ್ರೀದಿಂಗ್ ಇಂಪ್ರೂವ್ ಆಗುತ್ತೆ, ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಗೊತ್ತಾಯ್ತಾ ಹೇಗ್ ಮಾಡ್ಬೇಕಂತ? ಲೆಟ್ಸ್ ಡೂ ಇಟ್. 10 ರೌಂಡ್ಸ್ ಮಾಡೋಣ. 10 ರೌಂಡ್ ಮಾಡೋಣ ಎಲ್ಲರೂ. 10 ರೌಂಡ್ಸ್. ಓಕೆ, ರೆಡಿ? ಸಿಟ್ ಸ್ಟ್ರೈಟ್, ಬೆನ್ನು ನೇರ ಇರಲಿ. ಪಾಸ್ಚರ್ ಪ್ರಾಪರ್ ಆಗಿರಲಿ. ಬೆನ್ನು ನೇರ ಇಟ್ಕೊಳ್ಳಿ. ಸಿಟ್ ಸ್ಟ್ರೈಟ್. ರೈಟ್ ನಾಸ್ಟ್ರಲ್ ನ ಕ್ಲೋಸ್ ಮಾಡ್ತೀರಾ ಹೆಬ್ಬೆರಳಿಂದ. ಲೆಫ್ಟ್ ಇಂದ ಇನ್ಹೇಲ್ ಮಾಡ್ತೀರಾ, ರೈಟ್ ಇಂದ ಎಕ್ಸೇಲ್ ಮಾಡ್ತೀರಾ, ಮತ್ತೆ ರೈಟ್ ಇಂದ ಇನ್ಹೇಲ್ ಮಾಡ್ತೀರಾ, ಲೆಫ್ಟ್ ಇಂದ ಎಕ್ಸೇಲ್. ಇದು 1 ರೌಂಡ್. ಈ ತರ 10 ರೌಂಡ್ಸ್ ಮಾಡ್ತೀರಾ ಎಲ್ಲರೂ. ಇವಾಗ 10 ರೌಂಡ್ಸ್ ಮಾಡ್ಬೇಕು. ಓಕೆ, ರೆಡಿ? ಸ್ಟಾರ್ಟ್.
ಫೋಕಸ್ ಪೂರ ಉಸಿರಾಟದ ಮೇಲೆ ಇರುತ್ತೆ. ಡೀಪ್ ಆಗಿ ಮಾಡ್ತೀರಾ, ನಿಧಾನಕ್ಕೆ ಮಾಡ್ತೀರಾ, ಸ್ಲೋ ಆಗಿ ಮಾಡ್ತೀರಾ. ಕ್ಯಾಮ್ರಾ ಆಫ್ ಆಗಿರೋರು ಕೂಡ ಮಾಡ್ತಿರ್ಬೇಕು. ಕ್ಯಾಮ್ರಾ ಆಫ್ ಆಗಿರೋರು ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತಾ, ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತಾ ಎಂಡ್ ಮಾಡ್ತೀರಾ. ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತಾ ಎಂಡ್ ಮಾಡ್ತೀರಾ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಕೆಲವರೆಲ್ಲ ಬ್ಯೂಟಿಫುಲ್ ಆಗಿ ಮಾಡಿದ್ರಿ, ಅಮೇಝಿಂಗ್ ಫೋಕಸ್ ಮಾಡ್ತಾ ಇದ್ರಿ. ಇನ್ ಕೆಲವರೆಲ್ಲ ಬೇಗ ಮುಗಿಸ್ಬಿಟ್ರಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಪ್ರಾಕ್ಟೀಸ್, ತುಂಬಾ ಅಭ್ಯಾಸ ಮಾಡ್ಬೇಕು. ಫೋಕಸ್ ಇಲ್ಲ, ಬೇಗ ಮುಗಿಸ್ಬಿಟ್ರಿ, ಕಾನ್ಸಂಟ್ರೇಟ್ ಮಾಡಿ ಮಾಡಕ್ ಆಗ್ತಾ ಇಲ್ಲ ಅಂತ ಅರ್ಥ. ಬೇಗ ಮುಗಿಸ್ಬಿಟ್ರಿ. ಸೊ ಯು ಹ್ಯಾವ್ ಟು ವರ್ಕ್ ಆನ್ ಆಲ್ ದೀಸ್ ಥಿಂಗ್ಸ್. ಓಕೆ, ಎನಿವೇ ನಾವು ಡೈಲಿ ಅಭ್ಯಾಸ ಮಾಡೋಣ. ನಾಳೆಯಿಂದ ಸ್ಟಾರ್ಟಿಂಗ್ ಅಲ್ಲಿ ಇಷ್ಟೆಲ್ಲ ಏನು ಹೇಳೋದಿಲ್ಲ, ಸೀದಾ ಪ್ರಾಕ್ಟೀಸ್ ಶುರು ಮಾಡ್ತೀವಿ. ಓಕೆ, ಡನ್. ಸೊ ಇವತ್ತು ನಿಮ್ಗೆಲ್ಲರಿಗೂ ಒಂದು ಕೆಲಸ ಏನಪ್ಪಾ ಅಂದ್ರೆ, ಫಸ್ಟ್ ಥಿಂಗ್ 5 ಬಾರಿ ದಿನದಲ್ಲಿ 5 ಬಾರಿ ಡೀಪ್ ಉಸಿರಾಟವನ್ನ ಅಭ್ಯಾಸ ಮಾಡ್ತೀರಾ. ರೈಟ್ ಹ್ಯಾಂಡ್ ಆನ್ ಯುವರ್ ಸ್ಟಮಕ್. ಅಬ್ಸರ್ವ್ ಮಾಡ್ತೀರಾ, ಗಾಳಿ ಪೂರ್ತಿ ಹೊಟ್ಟೆ ತುಂಬಾ ತುಂಬಿಕೊಳ್ತೀರಾ. ಸ್ಲೋಲಿ ಉಸಿರಾಚೆ ಬಿಡ್ತೀರಾ, ಗಾಳಿ ಪೂರ್ತಿ ಆಚೆ ಹೋಗುತ್ತೆ, ಹೊಟ್ಟೆ ಪೂರ್ತಿ ಒಳಗಡೆ ಹೋಗುತ್ತೆ. ಈ ತರ ಅಭ್ಯಾಸವನ್ನ 10 ರೌಂಡ್ ಮಾಡ್ತೀರಾ. ಪ್ರತಿ ಸಾರಿ 10 ರೌಂಡ್ 5 ಬಾರಿ ಮಾಡ್ತೀರಾ. ಆಮೇಲೆ ಮಧ್ಯಾಹ್ನ, ಸಂಜೆ, ಮತ್ತೆ ರಾತ್ರಿ, ಈ ತರ 5 ಟೈಮ್ಸ್ ಅಲ್ಲಿ 10 ಬಾರಿ ಮಾಡ್ತೀರಾ. ಅಂದ್ರೆ 50 ಟೈಮ್ಸ್ ಮಾಡಿರ್ಬೇಕು. ಓಕೆ, 50 ಟೈಮ್ಸ್ ಮಾಡಿರ್ಬೇಕು. ದಟ್ಸ್ ಯುವರ್ ಅಸೈನ್ಮೆಂಟ್. ಡನ್. ಮಾಡ್ತೀರಾ ಎಲ್ಲರೂ? ಗುಡ್. ಈಗ ಮಾಡೋಣ ಧ್ಯಾನ. ಲೆಟ್ಸ್ ಡೂ ಮೆಡಿಟೇಷನ್. ಮೆಡಿಟೇಷನ್ ಮಾಡೋಣ. ಸೊ ಮೆಡಿಟೇಷನ್ ಹೇಗ್ ಮಾಡೋದು, ಏನ್ ಮಾಡಬೇಕು, ಇದ್ರ ಬಗ್ಗೆ ಕ್ವಿಕ್ ಆಗಿ ಹೇಳ್ತೀನಿ. ಮೆಡಿಟೇಷನ್ ಅಂದಾಗ ಸರ್ ಎಷ್ಟೋ ಜನ ಹೇಳ್ತಾರೆ, ಸರ್ ಮೆಡಿಟೇಷನ್ ಕೂತ್ಕೊಂಡ್ರೆ ಎಷ್ಟೊಂದು ಯೋಚನೆಗಳು ಬರುತ್ತೆ, ಎಷ್ಟೊಂದು ಆಲೋಚನೆಗಳು ಬರುತ್ತೆ ಅಂತ ಅಲ್ವಾ. ಥಾಟ್ಸ್ ಎಷ್ಟೊಂದು ಬರುತ್ತೆ ಸರ್, ಏನೇನೋ ಉಳುತ್ತೆ ತಲೆಯಲ್ಲಿ, ಧ್ಯಾನ ಮಾಡಕ್ಕೆ ಆಗಲ್ಲ, ಮೆಡಿಟೇಷನ್ ಮಾಡಕ್ಕೆ ಆಗಲ್ಲ ಅಂತ. ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಮೆಡಿಟೇಷನ್? ಸೊ ಧ್ಯಾನ ಅಂತ ಹೇಳಿದಾಗ ಇಟ್ ಈಸ್ ಲೈಕ್ ಮಂಕಿ. ಮನಸ್ಸು ಒಂಥರ ಮರಕಟ್ಟ ಇದ್ದಂಗೆ ಓಡ್ತಾ ಇರುತ್ತೆ, ಆ ಕಡೆ ಈ ಕಡೆ, ಅದು ಇದು ಯೋಚನೆಗಳು ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಓಡ್ತಾ ಇರುತ್ತೆ. ಓಕೆ, ನೀವು ಕಂಟ್ರೋಲ್ ಮಾಡಕ್ ಹೋದಷ್ಟು ಏನಾಗುತ್ತೆ, ಇನ್ನಷ್ಟು ಓಡುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನೀವು ಮೈಂಡ್ ನ ಕಂಟ್ರೋಲ್ ಮಾಡಕ್ ಹೋಗ್ಬಾರ್ದು. ರಾದರ್ ನೀವೇನ್ ಮಾಡ್ಬೇಕು, ಗಮನವನ್ನ ಒಂದು ಕಡೆಗೆ ಕೇಂದ್ರೀಕೃತ ಮಾಡಕ್ ಟ್ರೈ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಓಕೆ, ಮೈಂಡ್ ಅಲ್ಲಿ ಆಲೋಚನೆಗಳು ಬರುತ್ತೆ, ಬಟ್ ಮತ್ತೆ ಗಮನ ಒಂದ್ರ ಮೇಲೆ ಕೇಂದ್ರೀಕೃತ ಮಾಡ್ತೀರಾ. ಯಾವುದ್ರ ಮೇಲೆ? ಒಂದು ಉಸಿರಾಟದ ಮೇಲೆ ಕೇಂದ್ರೀಕೃತ ಮಾಡ್ಬೋದು, ಅಥವಾ ನಿಮ್ಮ ಥರ್ಡ್ ಐ ಮೇಲೆ, ಓಂಕಾರದ ಮೇಲೆ ಕೇಂದ್ರೀಕೃತ ಮಾಡ್ಬೋದು, ಅಥವಾ ಮ್ಯೂಸಿಕ್ ಮೇಲೆ ಕೇಂದ್ರೀಕೃತ ಮಾಡ್ಬೋದು. ಸೊ ಮತ್ತೇನೋ ಥಾಟ್ಸ್ ಬರುತ್ತೆ, ಸುಮ್ಮನೆ ಅಬ್ಸರ್ವ್ ಮಾಡ್ತೀರಾ, ಮತ್ತೆ ಗಮನವನ್ನ ಉಸಿರಾಟದ ಬಗ್ಗೆ ತರ್ತೀರಾ, ಅಥವಾ ಮ್ಯೂಸಿಕ್ ಮೇಲೆ ತರ್ತೀರಾ, ಅಥವಾ ಓಂಕಾರದ ಮೇಲೆ ತರ್ತೀರಾ. ಸೊ ಗಮನ ಮತ್ತೆ ಅಲ್ಲೇ ಹೋಯ್ತು, ಮತ್ತೆ ಫೋಕಸ್ ತರ್ತೀರಾ ಒಂದ್ರ ಮೇಲೆ. ಸೊ ಈ ರೀತಿಯಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಮೆನಿ ಥಾಟ್ಸ್ ಇಂದ ಸ್ಲೋ ಡೌನ್ ಆಗುತ್ತೆ, ಒನ್ ಥಾಟ್ಗೆ ಫೋಕಸ್ ಮಾಡಕ್ ಸಾಧ್ಯ ಆಗುತ್ತೆ.
ಅರ್ಥ ಆಗ್ತಾ ಇದೆಯಾ? ಫೋರ್ಸ್ಫುಲಿ ಮಾಡೋಕ್ಕಾಗೋದಿಲ್ಲ, ಬಟ್ ನೀವು ಗಮನ ಒಂದ್ರ ಮೇಲೆ ಕೇಂದ್ರೀಕೃತ ಮಾಡ್ತಾ 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 ಡೈಲಿ ಅಭ್ಯಾಸ ಮಾಡ್ತಾ ಬಂದ್ರೆ ಯು ಕ್ಯಾನ್ ಸಿಟ್ ಫಾರ್ ಲಾಂಗ್ ಅವರ್ಸ್. ಮೆಡಿಟೇಷನ್ ಅಲ್ಲಿ 15 ನಿಮಿಷ, 20 ನಿಮಿಷ, ಅರ್ಧ ಗಂಟೆ ಎಲ್ಲ ಧ್ಯಾನಕ್ಕೆ ಕೂತ್ಕೋಬಹುದು ನೀವು ಅವಾಗ. ಓಕೆ, ಸೊ ಹೇಗೆ ಕೂತ್ಕೋಬೇಕು ಧ್ಯಾನಕ್ಕೆ ಅಂದಾಗ ಪೋಸ್ಚರ್ ಹೇಗಿರ್ಬೇಕು ಅದನ್ನ ಹೇಳ್ತೀನಿ, ಗಮನ ಕೊಡಿ. ಸೊ ನೀವು ಬೆನ್ನು ವರ್ಕೋಬೋದ, ಬ್ಯಾಕ್ ಗೋಡೆಗೆ ವರ್ಕೋಬೋದ, ಚೇರ್ಗೆ ವರ್ಕೋಬೋದ? ಎಸ್, ವರ್ಕೋಬಹುದು, ನೋ ಪ್ರಾಬ್ಲಮ್. ನಿಮಗೆ ಬ್ಯಾಕ್ ಸಪೋರ್ಟ್ ಬೇಕೇ ಬೇಕು ಅನ್ನೋದಾದ್ರೆ ಡೆಫಿನೆಟ್ಲಿ ಗೋಡೆಗೆ ವರ್ಕೋಬಹುದು, ಚೇರ್ಗೆ ವರ್ಕೋಬಹುದು. ಬಟ್ ಬೆನ್ನು ನೇರ ಇರಬೇಕು, ಹಿಂಗ್ ಕೂತ್ಕೊಳ್ಳೋದಲ್ಲ. ಎಸ್, ನೋಡಿ ಎಷ್ಟೋ ಜನ ಈಗ ಸರಿ ಮಾಡ್ಕೊಂಡ್ರಿ ಪೋಸ್ಚರ್ನ, ಹಿಂಗ್ ಕೂತ್ಕೊಂಡಿರ್ತೀರ. ಕಮಾನ್, ಸಿಟ್ ಸ್ಟ್ರೇಟ್, ಬೆನ್ನು ನೇರ ಇರಬೇಕು, ಬ್ಯಾಕ್ ಸ್ಟ್ರೇಟ್ ಆಗಿರ್ಬೇಕು. ನಿಮ್ಮ ಬ್ಯಾಕ್ ಸ್ಟ್ರೇಟ್ ಆಗಿದ್ದಷ್ಟು ಡೀಪ್ ಉಸಿರಾಟ ಮಾಡ್ತೀರಾ, ಎನರ್ಜಿ ಫ್ಲೋ ಕರೆಕ್ಟ್ ಆಗಿರುತ್ತೆ. ಸೊ ನೀವು ಬ್ಯಾಕ್ ಸಪೋರ್ಟ್ ತಗೊಂಡ್ರು ಕೂಡ, ಗೋಡೆಗೆ ಬ್ಯಾಕ್ ಸಪೋರ್ಟ್ ತಗೊಂಡ್ರು ಸ್ಟ್ರೇಟ್ ಆಗಿ ಕೂತ್ಕೋಬೇಕು, ಸರಿನಾ? ಆದಷ್ಟು ಕೆಳಗಡೆ ಕೂತ್ಕೊಂಡು ಮಾಡ್ತೀರಾ, ಚೇರ್ ಮೇಲೆ ಕೂತ್ಕೊಂಡು ಮಾಡೋದಕ್ಕಿಂತ ನೆಲದ ಮೇಲೆ ಕೂತ್ಕೊಂಡು ಮಾಡಿದಾಗ ಯಾವ ಆಸನದಲ್ಲಿ ಕೂತ್ಕೊಳ್ತೀರಾ ನೋಡಿ. ವಜ್ರಾಸನ ಕೂತ್ಕೊಂಡ್ರೆ ಬೆಸ್ಟ್, ಬಟ್ ವಜ್ರಾಸನ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕೆ ಅಭ್ಯಾಸ ಇರಲ್ಲ ನಿಮಗೆ. ಓಕೆ, ಅವಾಗ ಏನ್ ಮಾಡಿ, ಪದ್ಮಾಸನ, ಅರ್ಧ ಪದ್ಮಾಸನ, ಇಲ್ಲ ಅಂದ್ರೆ ಸುಖಾಸನ. ಈಗೆಲ್ಲ ನೀವು ಕೂತಿರೋ ಸುಖಾಸನದಲ್ಲಿ ಕೂತಿದ್ದೀರಾ, ಚಕಲ್ಬಕ್ಕ ಹಾಕೊಂಡು ಸುಖಾಸನದಲ್ಲಿ ಕೂತಿರ್ತೀರಾ. ಇಲ್ಲ ಅಂದ್ರೆ ಪದ್ಮಾಸನ, ಅರ್ಧ ಪದ್ಮಾಸನದಲ್ಲಿ ಕೂತ್ಕೋಬಹುದು, ಇಲ್ಲ ಅಂದ್ರೆ ವಜ್ರಾಸನದಲ್ಲೂ ಕೂತ್ಕೋಬಹುದು. ಓಕೆ, ಸೊ ಹಸ್ತದಲ್ಲಿ ಮುದ್ರೆ ಯಾವ ಮುದ್ರೆ? ಹೆಬ್ಬೆರಳು, ತೋರ್ ಬೆರಳು ಎರಡನ್ನು ಹೀಗೆ ಸೇರಿಸ್ತೀರಾ. ಫಿಂಗರ್ಸ್ ಎಲ್ಲ ಒಟ್ಟಿಗೆ ಇರುತ್ತೆ, ಹಿಂಗ್ ಮಾಡೋದಲ್ಲ, ಹೀಗೆ ಒಟ್ಟಿಗೆ ಇರುತ್ತೆ. ಸೊ ಈ ಮುದ್ರೆ ನಿಮ್ಮ ಎರಡು ಹಸ್ತಗಳಲ್ಲಿ ಜ್ಞಾನ ಮುದ್ರೆ. ಇದನ್ನ ಮಂಡಿಯ ಮೇಲೆ ಇಟ್ಕೊಳ್ತೀರಾ, ಕೈನ, ಹಸ್ತ ಆಕಾಶದ ಕಡೆಗೆ ಓಪನ್ ಆಗಿರುತ್ತೆ, ಮಂಡಿಯ ಮೇಲೆ ಇಟ್ಕೊಳ್ತೀರಾ. ನಾವು ಇನ್ನೊಂದು ವಿಚಾರ ಹೇಳ್ತೀನಿ ನೋಡಿ, ಸಾಕಷ್ಟು ಜನ ಕೈನ ಫೋಲ್ಡ್ ಮಾಡಿರ್ತೀರ, ಕೈ ಹೀಗೆ ಮಡಚಿರುತ್ತೆ, ಕೈ ಮಡಚಿರುತ್ತೆ, ಕೈ ಸ್ಟ್ರೈಟ್ ಆಗಿರುತ್ತೆ. ಆನ್ ಯುವರ್, ನಿಮ್ಮ ಮಂಡಿಯ ಮೇಲೆ ಎರಡು ಕೈಗಳು ಸ್ಟ್ರೈಟ್ ಆಗಿರ್ಬೇಕು, ಹೀಗಿರ್ಬೇಕು, ಹಿಂಗ್ ಮಡಚಿರ್ಬಾರ್ದು, ಹಿಂಗ್ ಕೂತ್ಕೊಳ್ಳೋದಲ್ಲ, ಹೀಗೆ ತ್ರಿಕೋಣಾಕಾರ. ನಿಮ್ಮ ಬಾಡಿ ಶೇಪ್ ಹೇಗಿರುತ್ತೆ? ತ್ರಿಕೋಣಾಕಾರ. ಎಸ್, ಸೊ ಪಿರಮಿಡ್ ಶೇಪ್. ಪಿರಮಿಡ್ ಏನು? ಪಿರಮಿಡ್ ಇಸ್ ಅ ಎನರ್ಜಿ ರಿಸೀವರ್. ಸೊ ಪಿರಮಿಡ್ ಶೇಪ್ ಅಲ್ಲಿ ಈ ತರ ನೀವು ಕೂತಿದ್ದೀರಾ ಅಂತ ಹೇಳಿದ್ರೆ ಯೂನಿವರ್ಸ್ ಇಂದ ಎನರ್ಜಿನ ಪಡಿತೀರ. ಓಕೆ, ಕೈ ಹಿಂಗ್ ಫೋಲ್ಡ್ ಆಗ್ಬಿಟ್ರೆ ಕಷ್ಟ. ಸೊ ಸ್ಟ್ರೈಟ್, ಡನ್. ನೆಕ್ಸ್ಟ್, ಆದಷ್ಟು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ತೀರಾ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ತೀರಾ? ಎರಡೇನೆ. ಬೆಸ್ಟ್ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ, ಇಲ್ಲ ಅಂದ್ರೆ ಅಟ್ಲೀಸ್ಟ್ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ತೀರಾ. ಓಕೆ, ಕಂಫರ್ಟಬಲ್ ಆಗಿ ಕೂತ್ಕೊಳ್ತೀರಾ. ದೆನ್ ತಲೆನ ಸ್ವಲ್ಪ ಮೇಲೆತ್ತೀರಾ, ಸ್ವಲ್ಪ 30 ಡಿಗ್ರಿ ಆಂಗಲ್ ಅಲ್ಲಿ ಸ್ವಲ್ಪ ಮೇಲೆತ್ತೀರಾ. ಫೋಕಸ್, ಸೊ ದಟ್ ಯೂನಿವರ್ಸ್ ಇಂದ ಎನರ್ಜಿನ ಪಡಿಲಿಕ್ಕೆ. ತುಂಬಾ ಜನ ಹಿಂಗ್ ತಲೆ ಬಗ್ಗಿಸ್ಬಿಡ್ತೀರಾ, ಹೀಗೆ ಹೀಗೆ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಹಿಂಗ್ ಹೋಗ್ಬಿಡುತ್ತೆ. ಹೀಗಲ್ಲ, ಸ್ವಲ್ಪ ಜಸ್ಟ್ ತುಂಬಾ ತಲೆ ಮೇಲೆ ಎತ್ತೋದಲ್ಲ, ಹಿಂಗ್ ಮಾಡ್ತಾ ಕೂತ್ಕೊಂಡ್ರೆ ಕತ್ ನೋವು ಬರುತ್ತೆ, ಫೋಕಸ್ ಮಾಡಕ್ಕಾಗಲ್ಲ. ಸೊ ಜಸ್ಟ್ ಸ್ವಲ್ಪ 30 ಡಿಗ್ರಿ ಆಂಗಲ್ ಅಲ್ಲಿ ತಲೆನ ಮೇಲೆ ಎತ್ತಿದ್ದೀರಾ, ಮುಖದಲ್ಲಿ ಒಂದು ಖುಷಿ ಇರುತ್ತೆ, ನಗು ಇರುತ್ತೆ, ಹ್ಯಾಪಿಯಾಗಿ ಮೆಡಿಟೇಟ್ ಮಾಡ್ತಾ ಹೋಗ್ತೀರಾ. ಸೊ ಈ ರೀತಿ ಅಭ್ಯಾಸನ ಮಾಡ್ಬೇಕು. ಕ್ಲಿಯರ್? ಸೊ ಲೆಟ್ಸ್ ಡೂ ಇಟ್. ವಿಲ್ ಡೂ ಇಟ್ ಫಾರ್ ಸಮ್ 5-6 minutes ಮಾಡೋಣ ಮೆಡಿಟೇಷನ್. ಸೊ ಏನ್ ಮಾಡ್ತೀರಾ, ಗಮನ ಪೂರ್ತಿ ಉಸಿರಾಟದ ಮೇಲೆ ತಗೊಳ್ಳಿ. ಫೋಕಸ್ ಮಾಡಿ ಥರ್ಡ್ ಐ ಮೇಲೆ, ಮ್ಯೂಸಿಕ್ ಮೇಲೆ, ಓಂಕಾರದ ಮೇಲೆ ಫೋಕಸ್ ಮಾಡಿ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗ್ತೀರಾ. ಓಕೆ, ಮಾಡೋಣ ಎಲ್ಲರೂ. ಸಿಟ್ ಸ್ಟ್ರೈಟ್, ಬೆನ್ನು ನೇರ ಇಟ್ಕೊಳ್ಳಿ, ಹಸ್ತದಲ್ಲಿ ಮುದ್ರೆ ತಗೊಳ್ಳಿ, ಕೈ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ, ಶೋಲ್ಡರ್ ರಿಲ್ಯಾಕ್ಸ್, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ, ತಲೆನ ಸ್ವಲ್ಪ ಮೇಲೆ ಎತ್ತುತ್ತಾ. ಕ್ಲೋಸ್ ಯುವರ್ ಐಸ್, ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ.
ಗಮನ ಪೂರ್ತಿ ಉಸಿರಾಟದ ಮೇಲೆ, ಥರ್ಡ್ ಐ ಮೇಲೆ ಅಥವಾ ಮ್ಯೂಸಿಕ್ ಮೇಲೆ ಫೋಕಸ್ ಮಾಡ್ತಾ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ.
ಇನ್ಹೇಲ್ ಮಾಡ್ತಾ ರೈಸ್ ಯುವರ್ ಹ್ಯಾಂಡ್, ಎರಡೂ ಕೈನ ಮೇಲೆತ್ತಿ, ಫಿಂಗರ್ಸ್ ಓಪನ್, ಕನೆಕ್ಟ್ ಆಗಿ ಬ್ರಹ್ಮಾಂಡದ ಶಕ್ತಿಯ ಜೊತೆ ಎಕ್ಸ್ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಸ್ತಗಳ ಮುಖಾಂತರ ರೀಚಾರ್ಜ್ ಮಾಡ್ಕೊಳ್ಳಿ ದೇಹ, ಮನಸ್ಸು, ಆತ್ಮವನ್ನ. ಎರಡು ಕೈನ ಜೋಡಿಸಿ ತಲೆವಾಗಿ ಇವತ್ತಿನ ಈ ಸೆಷನ್ಗೆ, ಕಲಿಕೆಗೆ, ಕಮ್ಯುನಿಟಿಗೆ ಗ್ರಾಟಿಟ್ಯೂಡ್ ನ ಸಲ್ಲಿಸ್ತಾ ಥ್ಯಾಂಕ್ ಯು ಹೇಳ್ತಾ ರಬ್ ಯುವರ್ ಪಾಮ್ಸ್. ಕಣ್ಣು ಮುಖಕ್ಕೆ ದೇಹದ ಅವಶ್ಯಕತೆ ಇರೋ ಭಾಗಕ್ಕೆಲ್ಲ ಎನರ್ಜಿ ಕೊಡ್ತಾ slowly and gently open your eyes. Drink water, ನೀರು ಕುಡಿರಿ. Yes. So unmute ಮಾಡಿ ಹೇಳಿ, how are you feeling right now? How was your experience? Unmute ಮಾಡಿ ಹೇಳಿ. Very ಸೂಪರ್ ಮಾಡ್ಬೇಕಂತ ಅನಿಸ್ತಾ ಇರ್ತಾರೆ ಆಕ್ಚುಲಿ. ಧನ್ಯವಾದಗಳು ಗುರುಗಳೇ, ಚೆನ್ನಾಗಿತ್ತು. ಧ್ಯಾನ ತುಂಬಾ ಚೆನ್ನಾಗಿತ್ತು ಗುರುಗಳೇ. Thank you so much. Have an amazing day, wonderful day. ಇವತ್ತೇನು ಟಾಸ್ಕ್ ಕೊಟ್ಟಿದ್ದೀನಿ ಕಂಪ್ಲೀಟ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಡೀಪ್ ಬ್ರೀದಿಂಗ್ ನ ಪ್ರಾಕ್ಟೀಸ್ ಮಾಡಿ, ಅಂಡ್ ಸಾಧ್ಯ ಆದ್ರೆ ನಾಡಿ ಶೋಧ ಪ್ರಾಣಾಯಾಮನು ಮತ್ತೆ ಅಭ್ಯಾಸ ಮಾಡಿ, ಸರಿನಾ? ಸೊ ಈ ಟಾಸ್ಕ್ ಅನ್ನೆಲ್ಲ ಕಂಪ್ಲೀಟ್ ಮಾಡಿ ಇವತ್ತು. ನಾಳೆ ಮತ್ತೆ ಆನ್ ಟೈಮ್ ಜಾಯಿನ್ ಆಗೋಣ. ಇನ್ನೊಂದಷ್ಟು ಅಭ್ಯಾಸಗಳು ಪ್ಲಸ್ ಇನ್ನ ಬೇರೆ ಬೇರೆದೆಲ್ಲ ಪ್ರಾಕ್ಟೀಸ್ ಮಾಡೋಣ, ಕಲಿಯೋಣ. ಸೊ ಬೇರೆಯವ್ರಿಗೂ ಶೇರ್ ಮಾಡಿ, ಇನ್ವೈಟ್ ಮಾಡಿ, ಮ್ಯಾಕ್ಸಿಮಮ್ ಕಲಿ, ಬೆಳಗ್ಗೆ ಬೇಗ ಎದ್ದು ಅಭ್ಯಾಸಗಳನ್ನ ಮಾಡಲಿ. ಸೊ ಹೇಗೆ ಅನ್ನಿಸ್ತು ಇವತ್ತು ಡೇ 1? ಗ್ರೂಪಲ್ಲಿ ಶೇರಿಂಗ್ ಮಾಡಿ, ಗ್ರೂಪ್ ಓಪನ್ ಇರೋ ಗ್ರೂಪಲ್ಲಿ ಶೇರ್ ಮಾಡ್ಬೋದು ನೀವು, ಅದರ್ವೈಸ್ ನೋ ಪ್ರಾಬ್ಲಮ್. ಸೊ ಥ್ಯಾಂಕ್ ಯು, ಹ್ಯಾಪಿ ಡೇ, ವಂಡರ್ಫುಲ್ ಡೇ, ಅಮೇಝಿಂಗ್ ಡೇ. See you tomorrow. Thank you so much. Happy day. Thank you, Guruji. Guruji, thank you so much. Happy day. Thank you, Guruji. Thank you, Guruji. Happy Monday. Happy day. Thank you, sir. Happy day. Thank you, sir. Happy day, Guruji. Thank you, Guruji. ತುಂಬಾನೇ ಚೆನ್ನಾಗಿ ಆರಾಮ್ಸೆ ಹಾರ್ಟ್ ಪ್ರಾಬ್ಲಮ್ ಇರೋರು ಆರಾಮ್ಸೆ ಮಾಡ್ಬೋದು, ಮಾಡಿ. Yes. Thank you. Good morning. Thank you, Guruji. Thank you. Thank you so much. Thank you, Happy day, all thank of you so you. much. ತುಂಬಾ ಚೆನ್ನಾಗಿದೆ. Thank you. Thank you.